ಡಬಲ್ ಆಗ. ಹಂಗಾಗಿ ನಿಂದು ಗಮ್ಯ ಏನಪ್ಪಾ 10 ಲಕ್ಷ ನಾ ಪಡ್ಕೋಬೇಕು, ಠೇವ್ ಏನದ 5 ಲಕ್ಷ. ಹಂಗ ನಮ್ದಿಲ್ಲಿ ಗಮ್ಯ ಏನದ ಸದ್ಗುರು ಕೃಪಾ, ಸದ್ಗುರುನೇ ಮೂಲ, ಸದ್ಗುರುನೇ ಅಲ್ಟಿಮೇಟ್ ಟ್ರೂತ್, ಸದ್ಗುರುನೇ ಭಗವಂತ. ಆ ಗುರು ಚಿದಂಬರದ ಆಶೀರ್ವಾದನೇ ನನ್ನ ಜೀವನದ ಉದ್ದೇಶ. ಸದ್ಗುರು ಕೃಪಾನೇ ನನ್ಗೇನಪ್ಪಾ ಅಂತಂದ್ರ ಬಿಟ್ಟು ಬ್ಯಾರೆ ಏನು ಬೇಡ. ಗುರು ನನ್ನ ಸರ್ವಸ್ವ ಇದ್ದಾನ. ಸದ್ಗುರು ವಾಚೋನಿ ದುಃಖ ಸೋಡವಿತಾ ನದಿಸೆ ಪಾಹತಾ ತ್ರಿಭುವನಿ, ನಾನಾ ದೇವೋ ದೇವಿ ಪೂಜಿತಾತಿ ಜನಿ ಸುಖ ತ್ಯಾಸಿ ಕಾನಿ ನಾಯಕಿಲೆ, ಕೋತಿತೆ ಪಾವನ ಧನಧಾನ್ಯ ಸಂಪತ್ತಿ ಶೆವಟ ವಿಪತ್ತಿ ಜನ್ಮ ದುಃಖ, ದಾಸಮಣೆ ಗುರು ಚಿದಂಬರ ವೀಣ ನಸೆ ಜನ್ಮ ಮರಣ ಖಂಡನತೆ. ನನ್ನ ಜೀವನದ ಮೂಲ ಉದ್ದೇಶ ಅರ್ಪ ಗುರು ಚಿದಂಬರ ಸಾಕ್ಷಾತ್ ಮಹಾಸ್ವಾಮಿ ಸದ್ಗುರುನಾಥ, ಅವನ್ನ ನಾನು ಪಡ್ಕೋಬೇಕಾಗಿದೆ. ಮತ್ತಿನ್ನು ಹಂಗ ಮತ್ ಗುರು ಚಿದಂಬರ ನಾವು ಇಲ್ಲೇ ಅಲ್ರಿ, ಮತ್ ನಾವು ಅನುಗ್ರಹ ತಗೊಂಡಿರ್ತೀವಲ್ಲ, ಅವ್ರು ಯಾರಂದ್ರ ಅವ್ರು ಬರೇ ಗುರು ಸ್ವರೂಪಿಗಳು. ಅವರಲ್ಲಿ ಚಿದಂಬರಲ್ಲಿ ಏನು ಭೇದ ಇಲ್ಲ. ಆ ಒಂದು ತತ್ವನೇ. ಅದಕ್ಕ ಗುರು ಅಂದ್ರ ದೇಹ ಅಲ್ಲ, ಗುರು ಅಂದ್ರ ಒಂದು ತತ್ವ. ಗುರು ಅಂದ್ರ ಸಕಲ ಚರಾಚರಗಳಲ್ಲಿ ವ್ಯಾಪಕ ಇದ್ದಂಥವ ಗುರು. ಇದು ಏನದ ರೀ ಎಲ್ಲಾ ಈ ಸ್ಪಿರಿಚುವಲ್ ವರ್ಲ್ಡ್ ನಾಗ ಏನದ, ಎಲ್ಲಾ ತತ್ವ ಒಂದೇ ಅದ ರೀ. ಆದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಇವ್ರು ವಾಗ್ಮಯಕಾರೆಲ್ಲ ಬರ್ದಾರ ಅಲ್ರಿ. ಮತ್ ಸದ್ಗುರು ಉಪದೇಶದೊಳಗ ನಾವು ಸ್ವಸ್ವರೂಪದ ಚಿಂತನ್ ಮಾಡ್ಬೇಕು, ಸ್ವಾನಂದದಲ್ಲಿ ಮುಣುಗ್ಬೇಕು ಅಂತ ಹೇಳಿದ್ರಲ್ಲ. ಮತ್ತ ಇಲ್ಲಿ ಸದ್ಗುರುನ ಪಡ್ಕೊಂಡ್ ಬಂದ್ರೆ ಏನ್ರಿ ಅಂತ ನಮ್ಗ ಒಂದು ಜಿಜ್ಞಾಸ ಆಗ್ಬೋದು. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರ, ನಿಮ್ ಒಳಗಿದ್ದಂಥ ಏನ ಆತ್ಮಾರಾಮ್ ಇದ್ದಾನ ಅವನೇ ಸದ್ಗುರು. ನಿಮ್ ಕಣ್ಣಿಗೆ ಕಾಣಿಸೋ ಸದ್ಗುರು ಇರ್ಬೇಕು. ಔಪಚಾರಿಕವಾಗಿ ಅವನ್ದೆಲ್ಲ ಏನಪ್ಪಾ ಮನೆಗೆ ನೀವು ಬಂದಾಗ ಅವ್ರಿಗೆಲ್ಲ ಆದರ ಸತ್ಕಾರ ಮಾಡ್ಬೋದು. ಆದ್ರ ನಿಜವಾದ ಗುರು ಭಕ್ತ ಹೆಂಗಿರ್ತಾನ, ಎಲ್ಲರಲ್ಲೂ ಸದ್ಗುರು ನೋಡ್ತಾನ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಹೆಂಗ ಎರಡೂ ದೀಪ ಒಂದ್ ಆಗ್ತಾವು, ಹಂಗೆ ಗುರು ಮತ್ತು ಶಿಷ್ಯ ಒಂದೇ ಆಗ್ತಾರ, ಚಿದಾನಂದ ಸ್ವರೂಪರಾಗ್ತಾರ. ಹಂಗಾಗಿ ಮಹಾರಾಜರ ಅಭಂಗದಲ್ಲಿ ಹೇಳ್ತಾರ ಏನಂತಂದ್ರ, ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೇನು, ಅಲ್ಲೇ ಮತ್ತ ಗುರು ಭಕ್ತಿನೇ ಅದು. ಒಳಗಿದ್ದಂಥ ಏನು ಆತ್ಮಾರಾಮ ಸ್ವರೂಪ ಇದ್ದಾನ ಅವನೇ ಸದ್ಗುರು, ಅವನೇ ಬ್ರಹ್ಮ, ಅವನೇ ಸ್ವಸ್ವರೂಪ, ಅವನೇ ಸರ್ವ ವ್ಯಾಪಕ ಇದ್ದಂಥ ಪರಮಾತ್ಮ. ಅವನ್ನ ಅಲ್ರಿ ಮತ್ತ ಕಣ್ಣಿಗೆ ಕಾಣಿಸಂತ ಗುರು ಅಂತಂದ್ರ ಅವ ತತ್ವ, ಅವ ದೇಹ, ಒಂದು ಸದ್ಗುರು ದೇಹ ನಾಶವಂತದ. ಆದ್ರ ಒಳಗಿದ್ದಂಥ ಏನ ತತ್ವದ ಆತ್ಮಸ್ವರೂಪದ ಅದೇ ಸರ್ವ ವ್ಯಾಪಕ. ಯಾರು ನಮ್ಮ ಗುರುಗಳನ್ನ ದೇಹ, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ನಾಗ ಬಂಧನ ಮಾಡ್ತಾರೋ, ಯಾರು ಗುರುಗಳನ್ನ ಒಂದು ಸಗುಣ ರೂಪದಲ್ಲಿ ಬಿಟ್ಟು ಬ್ಯಾರೆ ಗುರುಗಳು ಬ್ಯಾರೆ, ನಮ್ ಗುರುಗಳು ಬ್ಯಾರೆ ಅಂತಾರೋ, ಅದು ಅಜ್ಞಾನ ಆಗ್ತದ, ಅವಿದ್ಯೆ ಆಗ್ತದ. ಹಂಗಾಗಿ ಗುರು ಯಾರಪ್ಪ ಅಂದ್ರ, ಗುರು ಸರ್ವ ವ್ಯಾಪಕ ಇದ್ದಂಥ ಸದ್ಗುರು. ಅಂಥ ಗುರುನ ನಾನು ನನ್ನ ಜೀವನದ ಉದ್ದೇಶ ಮಾಡ್ಕೊಳಿಕ್ಕೆ ನಾ ಏನ್ ಮಾಡ್ಬೇಕಪ್ಪ, ನಂದೇನ್ ಠೇವ. ಗುರು ಗಮ್ಯ ಠೇವ ಅಂದ್ರೆ ಏನಪ್ಪಾ, ಗುರುನ ಗಮ್ಯ ಅಂದ್ರ ನಮ್ದು ಜೀವನದ ಉದ್ದೇಶ ಗಮ್ಯ. ಹಂಗಾಗಿ ಗುರುನ್ ಪಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕಂಬಂತಹದ್ದು ಸಾಕ್ಷಾತ್ ಚಿದಂಬರ ಮಹಾಸ್ವಾಮಿಗಳು ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರಿಗೆ ಉಪದೇಶ ಮಾಡಿದಂತಹ ಈ ಗ್ರಂಥದ ಗುರುಗಮ್ಯ ಠೇವ. ಇದು ಒಂದು 40 ಓವಿಗಳವ ಇದ್ರೊಳಗ. 40 ಬಹಳ ಕಡಿಮೆ ಅವ, 30-40 ಅವ, 39 ಅವ, 39-40 ಅವ. ಹಂಗಾಗಿ ಗುರು ಗಮ್ಯ ಠೇವ ಅಂದ್ರ ಯಾವ ರೀತಿ ನಾವು ಗುರುನ ಅಲ್ಟಿಮೇಟ್ ಗೋಲ್, ಅಲ್ಟಿಮೇಟ್ ಆಬ್ಜೆಕ್ಟಿವ್, ಜೀವನದ ಅಲ್ಟಿಮೇಟ್ ಆಬ್ಜೆಕ್ಟಿವ್, ಡೆಸ್ಟಿನೇಷನ್ ಅಂತಾರ ನೋಡ್ರಿ. ಗಮ್ಯ ಅಂದ್ರೇನು, ಡೆಸ್ಟಿನೇಷನ್. ಆ ಸದ್ಗುರುನ ಪಡ್ಕೊಂಬಂತ ಒಂದು ಡೆಸ್ಟಿನೇಷನ್ ಇಟ್ಕೊಂಡಾಗ ನಾವು ಅದಕ್ಕೆ ಏನೇನ್ ಮಾಡ್ಬೇಕು. ನಮ್ಮ ಹಿಂದೂ ಸನಾತನ ಧರ್ಮದ ವೇದಾಂತ ಮತ್ತು ಭಕ್ತಿಯ ಸಂಪ್ರದಾಯದಲ್ಲಿ ಗುರು ಅಂದ್ರೆ ಯಾರಪ್ಪ ಅಂದ್ರ ಆ ಪರಬ್ರಹ್ಮ ವಸ್ತುವಿನ ಪ್ರತಿಬಿಂಬ. ಯಾರು ಜಗತ್ತಿನಲ್ಲಿ ಎಲ್ಲಾ ಕಡೆ ವ್ಯಾಪಕ ಇದ್ದಾನೆ, ಆ ಬ್ರಹ್ಮನ ಪ್ರತಿಬಿಂಬ, ಆತ್ಮ ಸ್ವರೂಪ, ಅವನೇ ಪರಬ್ರಹ್ಮ.
ಗುರು ಅಂದ್ರೆ ಏನಪ್ಪಾ? ಗುರು ಅಂದ್ರ ಸಾಧನನೂ ಹೌದು, ಸಾಧ್ಯನೂ ಹೌದು. ಆ ಪರಬ್ರಹ್ಮ ವಸ್ತುನ ಗುರು ಕೃಪಾ ಪಡ್ಕೊಳಿಕ್ ಮತ್ ಗುರುನೇ ಬೇಕು. ಮತ್ ಪಡ್ಕೊಂಬದೇನಪ್ಪಾ ಅಂದ್ರ ಗುರು ಕೃಪಾನ್ನೇ, ಗುರುನ್ನೇ ನಾವು ಪಡ್ಕೋಬೇಕಾಗಿದೆ. ಸದ್ಗುರುನೇ ನಮ್ ಸರ್ವಸ್ವ ಅಂತ ತಿಳ್ಕೊಳಿಕ್ಕೆ ಸದ್ಗುರು ಮಾರ್ಗದರ್ಶನ ಮಾಡ್ತಾರ. ಹಂಗಾಗಿ ಗುರು ಏನಾಗ್ತಾನೆ ಇಲ್ಲಿ? ಮೀನ್ಸ್ ಅಂಡ್ ಡೆಸ್ಟಿನೇಷನ್. ಅವನೇ ಮೀನ್ಸ್, ಅವನೇ ಡೆಸ್ಟಿನೇಷನ್. ಅವನ್ ಪಡ್ಕೊಳಿಕ್ಕೆ ಅವನ ಆಶೀರ್ವಾದದಿಂದನೇ ನಾವು ಅವನ್ ಪಡ್ಕೋಬಹುದು. ಹಂಗಾಗಿ ಏನ್ ಮಾಡೋದಪ್ಪ ಅಂತಂದ್ರ ಸಂಪೂರ್ಣವಾಗಿ ಗುರುಗಳಿಗೆ ಸರೆಂಡರ್ ಆಗ್ಬೇಕು. ಸರೆಂಡರ್ ಆಗೋದಂದ್ರ ಬರೀ ನಮ್ಮ ಅನುಗ್ರಹ ಕೊಟ್ಟಂತ ಏನ್ ಸ್ವರೂಪದೊಳಗ ಸಗುಣ ರೂಪದೊಳಗ ಇರ್ತಾರ ಆ ಗುರುಗಳು ಅಷ್ಟೇ ಅಲ್ಲ, ಅವ್ರ ಸರ್ವ ವ್ಯಾಪಕ ಇದ್ದಾರಂಬಂತ ಒಂದು ತತ್ವದ ಮೇಲೆ ಶರಣ ಹೋಗೋದೇ ನಿಜವಾದ ಗುರುಗೆ ಸರೆಂಡರ್ ಆದಂಗ. ಹಂಗಾಗಿ ಅಲ್ಲಿ ಏನಾಗ್ತದ? ಗುರು ನಮ್ಮ ಜೀವನದ ಉದ್ದೇಶ ಆಗ್ಬಿಡ್ತಾನ. ಎಲ್ಲ ಒಂದೇ. ಈಗ ನೀವು ಸ್ವಸ್ವರೂಪದೊಳಗ ಮುಣಗೋದು, ಸ್ವಸ್ವರೂಪದ ಚಿಂತನ್ ಮಾಡೋದಂದ್ರ ಗುರು ಭಕ್ತಿನೇ. ದಾಸ್ಮಣೆ ಬ್ರಹ್ಮ ಚಿದಾಕಾಶ ಅಕಳ ಬ್ರಹ್ಮಾಂಡ ಸಕಳ ವ್ಯಾಪಕದ. ಹಂಗ ಇಲ್ಲಿ ಮಹಾಸ್ವಾಮಿ ಏನ್ ಹೇಳ್ತಾರ ಎಂಬುದು ಆ ಶಬ್ದಗಳನ್ನ ಚಿಂತನ್ ಮಾಡೋಣ. ಶ್ರೀ ಚಿದಂಬರಾಯ ನಮಃ. ಜಯ ಜಯ ಸಿದ್ದೇಶ್ವರ ಹೃದಯ ನಿವಾಸ ವಿಶ್ವಂಬರ. ನಿಜ ಭಕ್ತಿ ಪ್ರಿಯಕರ ಪ್ರಾಣೇಶ್ವರ ಸದ್ಗುರು ಚಿದಂಬರ ಪ್ರಗಟ ಹೋಸಿ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಅಪ್ಪ ಚಿದಂಬರ ನೀ ಪ್ರಗಟ ಆಗಿದಿ, ವಿಶ್ವಂಭರ ನೀನು ಸರ್ವ ವ್ಯಾಪಕವಾದಂಥ ನೀ ವಿಶ್ವಂಭರನೇ ನೀನಿದ್ದಿದಿ. ಆ ವಿಶ್ವಂಭರನೇ ನೀ ನನ್ನ ಹೃದಯದಲ್ಲಿ ನಿವಾಸ ಮಾಡ್ಲಿಗತ್ತಿದಿ. ಎಲ್ಲಾ ಸಿದ್ಧಿಗಳ ಒಡೆಯ ಇದ್ದಿದಿ, ನೀನ್ ಸಿದ್ದೇಶ್ವರ ಇದ್ದಿದಿ. ಹಂಗಾಗಿ ನನ್ನ ಹೃದಯದಲ್ಲಿ ನಿವಾಸ ಮಾಡುವಂತಹ ವಿಶ್ವಂಭರ ಇದ್ದಿದಿ. ನಿಜ ಭಕ್ತ ಪ್ರಿಯಕರ ಪ್ರಾಣೇಶ್ವರ, ನಿಜ ಭಕ್ತರನ್ನ ಪ್ರೀತಿ ಮಾಡುವಂಥವನು, ನಿಜ ಭಕ್ತರ ಪ್ರಾಣೇಶ್ವರ ನೀನು. ಪ್ರಾಣೇಶ್ವರ ಅಂದ್ರ ಆ ನಮ್ಮ ಪ್ರಾಣಗಳೇನವ ಅದು ಅವನಿಂದನೇ. ಅವ ಕೊಟ್ಟಂತಹದ್ದೇ ಇದು ನಮ್ ಜನ್ಮ ಅದ, ಅವ ಕೊಟ್ಟಂತದ್ದೇ ನಮ್ ಪ್ರಾಣ ಅದ, ಜೀವ ಅದ, ಉಸುರದ. ಹಂಗಾಗಿ ನಮ್ಮ ಪ್ರಾಣಗಳಿಗೆ ಈಶ್ವರ ಒಡೆಯ ಅವನೇ. ಹಂಗಾಗಿ ಮಹಾಸ್ವಾಮಿಗೆ ರಾಜಾರಾಮ್ ಮಹಾರಾಜರು ಸಂಬೋಧನೆ ಮಾಡ್ಲಿಕತ್ತಾರ, ನಿಜ ಭಕ್ತ ಪ್ರಿಯಕರ ಪ್ರಾಣೇಶ್ವರ ಸದ್ಗುರು ಚಿದಂಬರ ಪ್ರಗಟ ಹೋಸಿ. ನೀ ಪ್ರಗಟ ಆಗಿಯಪ್ಪ ಸ್ವಾಮಿ. ಹಂಗಾಗಿ ನೀನು ಗುರುಗಮ್ಯ ಠೇವದ್ದು ವಿಚಾರಗಳನ್ನ ಹೇಳಂತ ಹೇಳಿದಾಗ ಮಹಾಸ್ವಾಮಿ ಹೇಳಿಗತಾರ, ಸದ್ಗುರು ಮಣತಿ ಸತ್ಶಿಷ್ಯಾಸಿ ಪ್ರಿಯಕರ ಏಕ ತೂಚಿ ಮಜಸಿ. ಗುರುಗಮ್ಯ ಠೇವ ಸಾಂಗತೋ ತುಜಸಿ ನಿಜ ಮಾನಸಿ ದೃಢಕರಿ. ಮಹಾಸ್ವಾಮಿ ಹೇಳಿಗತಾರ, ಅಪ್ಪ ರಾಜಾರಾಮ, ನೀನೇ ನಂಗ್ ಸತ್ ಶಿಷ್ಯ ಇದ್ದೀಯಪ್ಪ. ನೀನ್ ನನ್ಗ್ ಬಹಳ ಪ್ರಿಯಕರ ಇದ್ದಿದಿ. ನೀನೊಬ್ಬವನೇ ನನಗ್ ಪ್ರಿಯಕರ ಇದ್ದಿ. ಯಾಕಂದ್ರೆ ನಿನ್ನಂತಹ ಭಕ್ತರು ಭಕ್ತ ಅಗ್ರಗಣಿ ಇದ್ದಿ, ಭಕ್ತ ಶಿರೋಮಣಿ ಇದ್ದಿ. ಹಂಗಾಗಿ ನಿನಗ್ ಹೇಳ್ತೀನಪ್ಪ, ಗುರುಗಮ್ಯ ಠೇವ ಸಾಂಗತೋ ತುಜಸಿ ನಿಜ ಮಾನಸಿ ದೃಢಕರಿ. ಅಂದ್ರೆ ಇದನ್ನ, ಈ ತತ್ವವನ್ನ ನಿನ್ನ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೋ. ನಿನ್ನ ಮನಸ್ಸಿನೊಳಗ ಅಂದ್ರೆ ನಿನ್ನ ಮನಸ್ಸಿನೊಳಗೆ ಇದನ್ನ ನಿರಂತರ ಇಟ್ಕೊಂಡು ಅದನ್ನ ಚಿಂತನ್ ಮಾಡ್ಬೇಕು. ನಿರಂತರ ಕೊನೆ ಉಸಿರ್ತಾನ. ಇಷ್ಟ ದಿವ್ಸ ನಾವೇನ್ ಮಾಡಿದ್ವಿ? ಸತ್ಸಂಗ ಕೇಳ್ತಿದ್ವಿ, ಮತ್ತ ಒಂದ್ 2 ತಾಸು ಆದ್ಕೂಳೆ ಮರ್ತ್ ಬಿಡ್ತಿದ್ವಿ. ಇನ್ನೇನ್ ಹೇಳಿದ್ರಪ್ಪ ಅಂದ್ರೆ ನೆನಪಿಲ್ಲ. ಆದ್ರೆ ಮಹಾಸ್ವಾಮಿ ಹೇಳ್ತಾರೆ, ಇದನ್ನ ಹಂಗ್ ಮಾಡ್ಬ್ಯಾಡ್ರಿ, ಇದನ್ನ ಮನಸ್ಸಿನಾಗ ದೃಢವಾಗಿ ಇಟ್ಕೊಳ್ರಿ. ಯಾಕಂದ್ರೆ ಇದು ಜೀವನದ ಮೂಲ ಉದ್ದೇಶನದ ಸದ್ಗುರು ಕೃಪಾದ ಅದ್ರದದ. ಅದಕ್ಕೆ ಇದನ್ನ ನಿಜ ಮಾನಸಿ ದೃಢಕರಿ, ದೃಢವಾಗಿ ಇದನ್ನ ಮನಸ್ಸಿನಾಗ ನೀನು ಸ್ಮರಣ ಮಾಡು ಅಂತ ಹೇಳಿಗತ್ತ. ಯಾ ಪರತೆ ನ ಕರಿ ಕಾಹಿ ಸರ್ವ ಸಾಧನೆ ವಾಯಾಚಿ ಪಾಹಿ. ನಿಜ ಭಕ್ತ ಯಾ ಪರತೆ ನ ಕರಿ ಕಾಹಿ ಸರ್ವ ಸಾಧನೆ ವಾಯಾಚಿ ಪಾಹಿ. ಬ್ರಹ್ಮ ಪ್ರಾಪ್ತಿ ವಿನ ಮೋಕ್ಷ ಪಾಹಿ ನಿಶ್ಚಯ ಹೃದಯ ಬ್ರಹ್ಮ ತೋಚಿ. ಮಹಾಸ್ವಾಮಿ ಹೇಳಿರ್ತಾರ, ಸದ್ಗುರು ಪ್ರಾಪ್ತಿ ಬಿಟ್ಟು ಬ್ಯಾರೆ ಜೀವನದಾಗ ಯಾವ್ದು ಸಾಧನೆ ಇಲ್ಲ. ಸದ್ಗುರುನೇ ನಮ್ಮ ಗಮ್ಯ ಇದ್ದಾನ. ಸದ್ಗುರು ಉಪದೇಶನೇ ನಮಗ ಮಾರ್ಗದರ್ಶನ ಮಾಡ್ತದ. ಸದ್ಗುರು ಪ್ರಾಪ್ತಿನೇ ನಮ್ದು ಮೂಲ ಜೀವನದ ಉದ್ದೇಶದ. ಹಂಗಾಗಿ ಇದನ್ ಬಿಟ್ಟು ಸದ್ಗುರು ಸೇವಾ, ಸದ್ಗುರು ಪ್ರಾಪ್ತಿ, ಸದ್ಗುರು ಸ್ಮರಣ, ಸದ್ಗುರು ಚಿಂತನ, ಸದ್ಗುರು ಹೇಳ್ಕೊಟ್ಟಂತ ತತ್ವಗಳಿಗೆ ನಿಷ್ಠಾ, ಸದ್ಗುರುಗಳಿಗೆ ಏನ್ ಪ್ರಿಯಕರ ಅದ ಅದನ್ನೆಲ್ಲ ಚಿಂತನೆ ಮಾಡೋದು ಬಿಟ್ಟು ಬ್ಯಾರೆ ಯಾವುದು ಇಲ್ಲೇ ನಮಗ ಸಾಧನ ಇಲ್ಲ ಅಂತ ಹೇಳಿಗತ್ತಾರ.
ಹಂಗಂದ್ರ ಇಲ್ಲಿ ನಮ್ಗೇನು ತಲೆಯಾಗ ಬರ್ಬೋದು ಅಲ್ಲ, ಮತ್ತ ನಾಮಸ್ಮರಣೆ ರೀ, ಮತ್ತ ವ್ರತ ನೇಮಾದಿಗಳು, ಮತ್ತ ಸ್ವಸ್ವರೂಪದ ಚಿಂತನೆ, ಇವೆಲ್ಲ ಬ್ಯಾರೆ ಬ್ಯಾರೆ ಹೇಳಿರಲ್ಲ ಅಂತಂದ್ರ ಅವೆಲ್ಲಾನು ಸದ್ಗುರು ಕೃಪಾ ಪಡ್ಕೊಳಿಕ್ಕೆ. ನಾಮಸ್ಮರಣೆ ಅಂದ್ರ ಸದ್ಗುರು ಕೊಟ್ಟಂತಹ ಮಂತ್ರವನ್ನ ನಿರಂತರ ಸ್ಮರಣ ಮಾಡೋದೇ ಆ ಸದ್ಗುರುಂದ ನಿಜವಾದ ಸೇವಾ ಅದ. ಮಹಾರಾಜ್ ಹೇಳ್ತಾರ, ರಾಜಾರಾಮ್ ಮಹಾರಾಜ್, ಗುರು ಸೇವೆ ವಿನ ಜಾವುನೇದಿ ಕ್ಷಣ ತೆಣೆತೋ ಪ್ರಸನ್ನ ದಾಸ್ಮಣೆ. ಗುರು ಸೇವಾ ಅಂದ್ರೆ ಏನಪ್ಪಾ? ನಿಜವಾದ ಗುರು ಸೇವಾ ಏನು ನೋಡ್ರಿ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಅದು ದೀಪನೇ ಆಗ್ತದ, ಆದ್ರ ಆ ದೀಪ ನಾ ಆಗಿನಿ ಎಂಬಂತಹದ್ದು ತಿಳ್ಕೊಂಬದೇ ನಿಜವಾದ ಸೇವಾ. ಆ ಸದ್ಗುರುಗಳು ನನ್ನಲ್ಲಿ ಇದ್ದಾರ ಅಂತ ನಾವು ದೃಢವಾದ ನಂಬಿಕೆಯನ್ನು ಇಟ್ಕೊಂಡು ಅದನ್ನ ರಿಯಲೈಸ್ ಮಾಡ್ಕೊಂಬೋದು. ಅನುಭೂತಿ ನೋಡ್ರಿ, ಅನುಭೂತಿ ಎಂಬಂತಹದ್ದು ಬಹಳ ಮಹತ್ವವಾದಂತಹದ್ದು ಶಬ್ದ ಅದ. ನಾವೇನಪ್ಪಾ ಅಂದ್ರೆ ಜೀವನದೊಳಗ ಅನುಭೂತಿ ಎಂಬಂತಹದ್ದು ಬಹಳ ಇಂಪಾರ್ಟೆಂಟ್ ಅದ. ಯಾರು ಅನುಭೂತಿಯನ್ನ ಪಡ್ಕೊಂಡಿರ್ತಾರೋ ಅವರೇ ನಿಜವಾದ ಸಾಧಕರು. ಯಾರ ಅನುಭೂತಿಯನ್ನ ಪಡ್ಕೊಂಡಿರ್ತಾರೋ ಅವ್ರು ಮಾತಾಡಂಗಿಲ್ಲ. ಈಗ ನೋಡ್ರಿ, ನಾ ಪ್ರವಚನ ಮಾಡ್ಲಿಕತ್ತೀನ, ನಂಗೆ ಇನ್ನೂ ಅನುಭೂತಿ ಆಗಿಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊಬೇಕು ನಾವು. ಅನುಭೂತಿ ಆದವ್ರಿಗೆ ಆ ಅನುಭೂತಿಯವನ್ನ ವರ್ಣನೆ ಮಾಡ್ಲಿಕ್ಕೆ ಶಬ್ದಗಳೇ ಇರಂಗಿಲ್ಲ. ಅವ್ರಿಗೆ ಮೌನ ಆಗ್ಬಿಡ್ತಾರೆ. ತಾವು ಇರಂಗಿಲ್ಲ ಅಲ್ಲಿ. ಅನುಭೂತಿ ಆದವರು ಅಲ್ಲಿ ಅಸ್ತಿತ್ವನೇ ಅವ್ರದ್ದು ಇರಂಗಿಲ್ಲ. ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಕೊಡ್ತಾರ. ಯಾವ ರೀತಿ ಒಂದು ಉಪ್ಪಿನ ಗೊಂಬಿಯನ್ನ ಸಮುದ್ರದೊಳಗೆ ಹಾಕಿ ಸಮುದ್ರದ ಆಳ ನೋಡ್ಕೊಂಡು ಬಾರಪ್ಪ ಅಂತ ಹೇಳಿದಾಗ ಆ ಉಪ್ಪಿನ ಗೊಂಬಿ ಏನಾಗ್ತದ? ವಾಪಸ್ಸ ಬರಂಗಿಲ್ಲ. ಅದು ಸಮುದ್ರದೊಳಗೆ ಒಂದಾಗ್ಬಿಡ್ತದ, ತನ್ನ ಅಸ್ತಿತ್ವವನ್ನು ಕಳ್ಕೊಂಡೇ ಬಿಡ್ತದ. ಹಂಗಾಗಿ ಅನುಭೂತಿ ಬಹಳ ಮಹತ್ವದ. ಅನುಭವ ಅಂತಹದ್ದು, ಅನುಭವ ಸಲುವಾಗಿ ಇದೆಲ್ಲ ನಮ್ದು ಪ್ರಯತ್ನ ಅದ. ಹಂಗಾಗಿ ಮಹಾಸ್ವಾಮಿ ಏನ್ ಹೇಳಿದಾರ? ಸರ್ವ ಸಾಧನೆ ವಾಯಾಚಿ ಪಾಹಿ. ಗುರು ಗಮ್ಯ ಅನ್ನೋದಂದ್ರ ಗುರು ಕೃಪಾ ಪಡ್ಕೊಂಬೋದು, ಗುರು ಸೇವಾ ಮಾಡೋದು ಎಲ್ಲಾ ಗುರುಗ್ ಸಂಬಂಧಪಟ್ಟ. ಮತ್ ಇದು ಹೆಂಗ್ರಿ ಗುರು ಅಂತಂದ್ರ ಎಲ್ಲಾ ಸಾಧನಗಳು ಗುರುಗ್ ಸಂಬಂಧಪಟ್ಟಿದ್ವೆ. ಎಲ್ಲಿವರೆಗೂ ಗುರು ಸಂಬಂಧ ಇರ್ಲಾರ್ದ ಸಾಧನ ಆಗ್ತದ ಅದು ವಾವುಗಾತೋ ಕ್ಷೀಣ ಸಾಧನ ಅಂತ. ಅದು ಸಾಧನದ ಕ್ಷೀಣ ಎಲ್ಲ ವ್ಯರ್ಥ ಆಗ್ತದೆ. ಹಂಗಾಗಿ ಗುರುಕೃಪೆ ವಿನ ನಾಹಿ ಆತ್ಮಜ್ಞಾನ. ಅಂದ್ರೆ ಗುರುಕೃಪಾ ಇಲ್ದ ಆತ್ಮಜ್ಞಾನ ಇಲ್ಲ. ಇದು ಬಹಳ ಏನಂತಂದ್ರ ಈ ಗುರುಕೃಪೆ ವಿನ ನಾಹಿ ಆತ್ಮಜ್ಞಾನ ಅಂತದ್ದು ಇದು ಲೈನ್ ಏನದ, ಇದು ಬಹಳ ಇಂಡೆಪ್ತ್ ಅದ. ಗುರುನ್ ಪಡ್ಕೊಳಿಕ್ಕೆ ಗುರುನೇ ನಮಗ್ ಸಾಧನ ಇದ್ದ. ಆ ಆತ್ಮಜ್ಞಾನ ಅಂದ್ರೆ ಏನು? ಸದ್ಗುರುನ ಪಡ್ಕೊಂಬದೇ ಸದ್ಗುರು ಕೃಪಾ. ಸದ್ಗುರುನ ನಾವು ಏನ್ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಅನ್ಕೊಂಡಿವಿ ಅದೇ ಆತ್ಮಜ್ಞಾನ ಅದ. ಮತ್ತೆ ಆತ್ಮ ಅಂದ್ರೆ ಯಾರು? ಸದ್ಗುರುನೇ. ನಿಮ್ಮೊಳಗಿದ್ದಂತ ಆತ್ಮಾರಾಮ ಏನಿದ್ದಾನ ಅವ ಸದ್ಗುರುನೇ ಇದ್ದಾನ. ಅವನ್ನೇ ಏನಪ್ಪಾ ಅಂದ್ರೆ ಬ್ರಹ್ಮ ಅಂತಾರ, ಸ್ವಾನಂದ ಅಂತಾರ, ಸ್ವಸ್ವರೂಪ ಅಂತಾರ, ಆತ್ಮಾರಾಮ್ ಅಂತಾರ. ಹಂಗಾಗಿ ಇಲ್ಲಿ ಏನ್ ಹೇಳಿರ್ತಾರ ಮಹಾಸ್ವಾಮಿಗಳು? ಸದ್ಗುರು ಬಿಟ್ಟು ಬ್ಯಾರೆ ಯಾವುದು ಸಾಧನ ಇಲ್ಲ. ಬ್ರಹ್ಮ ಪ್ರಾಪ್ತಿ ವೀಣ ಮೋಕ್ಷ ಪಾಯಿ ನಿಶ್ಚಯ ಹೃದಯ ಬ್ರಹ್ಮ ತೋಚಿ. ಇಲ್ಲಿ ಏನ್ ಹೇಳ್ಯಾರ? ಬ್ರಹ್ಮ ಪ್ರಾಪ್ತಿ ವೀಣ ಮೋಕ್ಷ ಪಾಯಿ ಅಂದ್ರೆ ಬ್ರಹ್ಮ ಪ್ರಾಪ್ತಿ ಅಂದ್ರೆ ಏನಪ್ಪಾ? ಬ್ರಹ್ಮ ಪ್ರಾಪ್ತಿ ಅಂದ್ರೆ ನಿನ್ನ ಒಳಗೆ ಆ ಪರಬ್ರಹ್ಮ ಇದ್ದಾನ, ನಿನ್ನ ಹೃದಯದೊಳಗೆ ಇದ್ದಾನಂಬಂತಹದ್ದು ಏನು ಅರಿವು ಅದ. ನಿಶ್ಚಯ ಹೃದಯ ಬ್ರಹ್ಮ ತೋಚಿ. ನಿನ್ನ ಹೃದಯದೊಳಗಿದ್ದಂತ ಆತ್ಮಾರಾಮ ಏನಿದ್ದಾನ ಅವನೇ ಬ್ರಹ್ಮ ಇದ್ದಾನ. ಹಂಗಾಗಿ ಅವನ ಪ್ರಾಪ್ತಿನೇ ಅದು ಮೋಕ್ಷ. ಜೀವನ್ ಮುಕ್ತಿ ಅಂತಂದ್ರೆ ಏನು? ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡು ಅದ್ರೊಳಗ ಆನಂದವಾಗಿರೋದೇ ಜೀವನ್ ಮುಕ್ತಿ. ಅದು ಮರಣ ಆದ್ಮೇಲೆ ಮುಕ್ತಿ ಆಗೋದಲ್ಲ. ಇದು ಜೀವನ್ ಮುಕ್ತಿ ಅಂದ್ರೆ ನಮ್ಮ ನಿಜ ಸ್ವರೂಪವನ್ನ ಅರಿತುಕೊಂಡು ಅದರಲ್ಲಿ ಲೀನ ಆಗ್ಬಿಡೋದು. ಅದನ್ನಲ್ಲಿ ಮಹಾಸ್ವಾಮಿ ಹೇಳ್ತಾರ, ಬ್ರಹ್ಮ ಪ್ರಾಪ್ತಿ ವೀಣ ಮೋಕ್ಷ ಪಾಹಿ. ಬ್ರಹ್ಮ ಪ್ರಾಪ್ತಿ ಇಲ್ದ ಮೋಕ್ಷ ಅಂಬಂತಹದ್ದೇನದ ಅದು ನಿಶ್ಚಯ ಹೃದಯ ಬ್ರಹ್ಮ ತೋಚಿ. ನೀವು ದೃಢ ನಿಶ್ಚಯದಿಂದ ನೋಡ್ರಿ, ಆ ಬ್ರಹ್ಮ ಪ್ರಾಪ್ತಿ ಎಂಬಂತಹದ್ದೇನದ ನಿಮ್ ಹೃದಯದೊಳಗೆ ಅದ. ಐಸಾ ಓಳಖೋನಿ ಆಪಣಾಸಿ ಬ್ರಹ್ಮಾನಂದ ನಿಜ ಸ್ವರೂಪಿ ರಮಸಿ. ನೋಡ್ರಿ ಇಲ್ಲಿ ಏನ್ ಹೇಳಿದ್ರಂದ್ರೆ, ಇಲ್ಲಿ ಯಾವಾಗ ಕಸ್ತೂರಿ ಕುಂಡಲ ಮೃಗಡುಂಡೇವ ನಮಃ ಅಂತ ಕಬೀರ್ ದಾಸ್ ಒಂದು ದೋಹಾದೊಳಗೆ ಬರೀತಾರ. ನಮ್ಮೊಳಗ
ಪರಬ್ರಹ್ಮನ ಇಟ್ಕೊಂಡು ನಾವು ಹೊರಗೆಲ್ಲಾ ಕಡೆ ಓಡಾಡ್ತೀವಿ, ತೀರ್ಥಯಾತ್ರಾ ಮಾಡ್ತೀವಿ, ಆ ಗುರುಗಳ ಹತ್ರ ಹೋಗ್ತೀವಿ, ಈ ಗುರುಗಳ ಹತ್ರ ಹೋಗ್ತೀವಿ, ಸಂತರು ಮಹಾಂತರು ಅಲ್ಲಿ ಇಲ್ಲಿ ಎಲ್ಲಿ ಹೋಗೋದ್ ಬೇಕಾಗಿಲ್ಲ. ರಾಜಾರಾಮ್ ಮಹಾರಾಜ್ ಹೇಳ್ತಾರ, ದೇಹ ಹೇ ಕೆಂಗೇರಿ ಆತ್ಮ ಚಿದಂಬರ. ನಮ್ಮೊಳಗೆ ಅವ ಚಿದಂಬರ ಇದ್ದಾನ, ಎಲ್ಲಿ ಹೋಗೋದ್ ಬೇಕಾಗಂಗಿಲ್ಲ. ಎಷ್ಟೊಂದು ಶರಣರ ವಚನಗಳವ. ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ. ನಮ್ಮೊಳಗೆ ಇದ್ದಂಥವನೇ, ನಮ್ಮ ದೇಹನೇ ಗುಡಿಯದ ಒಳಗ ಅವ ಶಿವ ಇದ್ದಾನೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ ಬಡವನು. ಹಂಗ ಇಲ್ಲೇನ್ ಹೇಳ್ತಾರ, ಐಸಾ ಒಳಕೋನಿ ಅಪಣಾಸಿ ಬ್ರಹ್ಮಾನಂದ ನಿಜಸ್ವರೂಪಿ ರಮಸಿ. ಆ ನಿಜಸ್ವರೂಪದೊಳಗ ನೀವು ರಮಸಿ ಅಂದ್ರೆ ರಮಮಾಣವಾಗುವುದು, ಅಂದ್ರೆ ಅದ್ರೊಳಗೆ ಮುಳುಗಿ ಬಿಡೋದು. ಏನಂತ ತಿಳ್ಕೊಂಡು ಮುಳುಗೋದು? ಐಸಾ ಉಳಕೊನಿ ಆಪಣಾಸಿ, ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಂಡು ನಮ್ಮಲ್ಲಿ ನಾವು ಮುಳುಗ. ಎಲ್ಲಾ ಸಂತವಾಣಿಯಲ್ಲಿ ಅದೇ ಅದರಿ, ಹೊರಗೆ ಏನು ಇಲ್ಲ. ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ಬರೋದೆ. ಇಷ್ಟು ದಿವಸ ಎಲ್ಲ ನಾವು ಹೊರಗೆ ನೋಡ್ತಿದ್ವಿ, ಅಭಂಗ ಓದೋದು, ಭಜನಿಗೆ ಹೋಗೋದು, ಇವ್ರನ್ನ ಜೊತೆಗೆ ಆಧ್ಯಾತ್ಮದ ಗೋಷ್ಠಿ ಮಾಡೋದು, ಪ್ರಶ್ನೆ ಕೇಳೋದು, ಎಲ್ಲಾ ಕ್ಲಿಯರ್ ಮಾಡ್ಕೊಂಬೋದು, ಅವೆಲ್ಲ ಹೊರಗಿತ್ತು. ಆದ್ರೆ ಅದು ಹೊರಗಿಂದ ಈಗ ನಾವು ನಿವೃತ್ತಿ ಮಾರ್ಗ ಅಂದ್ರೆ ಒಳಗೆ ನೋಡ್ಬೇಕಾಗಿದೆ. ನಮ್ಮೊಳಗಿದ್ದಂತ ಆ ಹೃದಯ ಕಮಲದ ಮೇಲೆ ಇದ್ದಂತ ಚಿನ್ಮಯ ಮೂರ್ತಿ ಏನಿದ್ದಾನೆ ಚಿದಂಬರ, ಅವನ್ನ ನಾವು ಇವತ್ತ ನೋಡ್ಬೇಕಾಗ್ಯದ, ಪ್ರಯತ್ನ ಮಾಡ್ಬೇಕಾಗ್ಯದ, ಅವನು ಅಲ್ಲಿ ರಮಿಸ್ಬೇಕಾಗ್ಯದ. ವಿಠಾಬಾಯಿನ ಹೇಳ್ತಾ, ಚಿದಾಕಾಶಿ ಮನ್ನ ರಮೇ ದೇವಾಪೂರ್ಣ ತ್ರಿಪುಟಿಚಿ ಹಿಕುಣ ಜೇತೆ ಲೋಪತಾಪೂರ್ಣ. ಆ ಚಿದಾಕಾಶ ಏನದ ಅದು ನಮ್ಮೊಳಗೆ ಅದ, ಚಿದಂಬರ ಚಿದಾಕಾಶ. ಹಂಗಾಗಿ ಇದೇ ಬ್ರಹ್ಮಾನಂದ ನಿಜಸ್ವರೂಪಿ ರಮಸಿ, ಸರ್ವಗತ ಬ್ರಹ್ಮ ತೋಚಿ ಹೋಸಿ ಸುಖ ಪಾವಸಿ ಅಕ್ಷಯಿ. ಎಲ್ಲಾ ಕಡೆ ಆ ಬ್ರಹ್ಮನನ್ನ ನೋಡುದು. ಇವೆಲ್ಲ ಬಹಳ ಪ್ರಯತ್ನ ಮಾಡ್ಬೇಕು, ಬಹಳ ಅಭ್ಯಾಸ ಮಾಡ್ಬೇಕು, ಮೌನ ಅಭ್ಯಾಸ ಮಾಡ್ಬೇಕು, ಏಕಾಂತ ಅಭ್ಯಾಸ ಮಾಡ್ಬೇಕು. ಬರೀ 4 ಮಂದಿ ವಟ 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 ಅಂದ್ರೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಎಲ್ಲರಲ್ಲೂ ಏಕನಾಥ್ ಮಹಾರಾಜರು ನೋಡ್ರಿ ಹೆಂಗ್ ನೋಡ್ತಾರ ಅವರು. ಆ ಗಂಗಾದಿಂದ, ಉತ್ತರ ಹಿಂದೂಸ್ತಾನದಿಂದ ಕಾಶಿಯಿಂದ ಗಂಗಾ ತಗೊಂಡ್ ಬರ್ತಿರ್ತಾರ ರಾಮೇಶ್ವರಕ್ಕೆ ಅಭಿಷೇಕ ಮಾಡ್ಲಿಕ್ಕೆ. ಆ ರಾಮೇಶ್ವರದ ದ್ವಾರ ಬಾಗಲ್ದಾಗೆ ಒಂದು ಕತ್ತಿ ನೀರಡಿಕೆಯಿಂದ ಒದ್ದಾಡ್ತಿರ್ತದೆ. ಆ ಕತ್ತಿಗೆ ಆ ನೀರ್ ಕುಡಿಸಿ ಬಿಡ್ತಾರ. ಇದು ಏನಪ್ಪಾ ಅಂದ್ರೆ ನಿಜವಾದ ಗುರು ಭಕ್ತಿ ಅದ. ನಾವು ನಮ್ಮ ಗುರುಗಳ ನೋಡ್ಲಿಕ್ಕೆ ಆಗಂಗಿಲ್ಲ. ಜಗತ್ನಾಗ ಎಲ್ಲಾ ಕಡೆ ಏನ್ ಗುರುಗಳು ನೋಡ್ತೀವೋ ಏನೋ ದೇವ್ರಿಗೆ ಗೊತ್ತು. ಮಹಾಸ್ವಾಮಿ ಅದೇ ಹೇಳಿಗತಾರ ಏನಂದ್ರೆ, ಸರ್ವಗತ ಬ್ರಹ್ಮ ತೂಚಿ ಹೋಸಿ ಸುಖ ಪಾವಸಿ ಅಕ್ಷಯ್. ಎಲ್ಲಾ ಕಡೆ ಗುರುಗಳು ನೋಡೋದು. ಏಕನಾಥ್ ಮಹಾರಾಜರು ಮಾಡಿದಂತ ಗುರು ಭಕ್ತಿ, ರಾಜಾರಾಮರು ಗುರು ಆಖ್ಯಾನ ಬರ್ದಾರ ಯಾವ ರೀತಿ ಅವ್ರು ಸೇವಾ ಮಾಡಿದ್ರಂತ. ಆ ಗುರು ಸೇವಾಯನ್ನ ಮೆಚ್ಚಿ ಆ ಭಗವಂತ ಅವ್ರ ಮನ್ಯಾಗ ನೀರ್ ತುಂಬಾ ಕೆಲಸ ಮಾಡಿದ. ಅದನ್ನ ಸಹಜ ಸಮಾಧಿ ಅಂತಾರ, ಸಹಜ ಸಾಧನ ಅಂತಾರ. ಇವೆಲ್ಲ ಶಬ್ದಗಳು ಬೇರೆ ಬೇರೆ ಇರ್ಬೋದು, ಎಲ್ಲಾ ಫೈನಲ್ ತತ್ವ ಒಂದಪ್ಪ. ಏನಂದ್ರೆ ಆ ಪರಬ್ರಹ್ಮ ನನ್ನ ಒಳಗೆ ಇದ್ದಾನ, ಅವನ್ ಚಿಂತನ್ ಮಾಡಿ ನಾನು ಆ ಪರಬ್ರಹ್ಮ ಸ್ವರೂಪ ಆಗ್ಬೇಕು. ಯಾವಾಗ ಪರಬ್ರಹ್ಮ ಸ್ವರೂಪ ಅದ್ರದ್ದು ಅನುಭೂತಿ ಆಗ್ತದ, ಇದೆಲ್ಲ ಜ್ಞಾನ ಎಲ್ಲ ಶೂನ್ಯ ಆಗ್ತದ. ಸರ್ವಗತ ಬ್ರಹ್ಮ ತೂಚಿ ಹೋಸಿ ಸುಖ ಪಾವಸಿ ಅಕ್ಷಯ್. ಇದು ಅಕ್ಷಯ್ ಸುಖ ಅಂತದ್ದು ನಿನಗೆ ಇದು ಸಿಗ್ತದಪ್ಪ. ಸರ್ವಗತ ಬ್ರಹ್ಮ ನೀನೇ ಆಗ್ಬಿಡ್ತೀವಿ. ಸರ್ವಗತ ಅಂದ್ರ ಎಲ್ಲಾ ಕಡೆ ವ್ಯಾಪ್ತ ಆದಂತ ಬ್ರಹ್ಮ. ಈಗ ಆತ್ಮ ಇವ್ರು ಅವ್ರೊಳಗಿದ್ದ ಆತ್ಮ ಬ್ಯಾರೆ, ನನ್ನ ಆತ್ಮ ಬ್ಯಾರೆ, ಹಂಗಿರಂಗಿಲ್ಲ. ಸದ್ಗುರು ಉಪದೇಶದಾಗ ನೋಡಿದ್ವಿ, ಮಹಾಸ್ವಾಮಿ ಹೇಳಿ ದೇಹಾದೇಹಿ ಒಂದ ಆತ್ಮದ, ನೀನೇ ಇದ್ದಿದ್ದಪ್ಪ ಎಲ್ಲಾ ಕಡೆ ಅಂತ ಹೇಳ್ಯಾರ. ಮುಂದೆ ಹೇಳಿರ್ತಾರ, ದೇಹ ಅಲ್ಲ ಅದು, ದೇಹ ಅಂತದದು. ಕರೆಕ್ಷನ್ ಮಾಡ್ಕೊಳ್ರಿ ಭಕ್ತವತ್ಸಲದೊಳಗ. ದೇಹ ಮಣಸಿ ಹೇ ಭ್ರಾಂತಿ ಸಾಂಡಿ, ವಾಯಾಚಿ ಜಡ ದೇಹಾಸಿ ನ ದಂಡಿ, ವಾಯು ಬ್ರಹ್ಮಾಂಡಾಸಿ ನ ಕೊಂಡಿ, ನ ಕರಿ ಸಾಂಡಿ ಮಾಂಡಿ ಮನಾಚಿ. ನೋಡ್ರಿ,
ನಾನ್ ಯಾರಂಬಂತಹದ್ದು ತಿಳ್ಕೊಂಬದ ಇಲ್ಲಿ ಹೇಳಿಗತಾರ. ಹೂ ಆಮ್ ಐ, ಸ್ವಸ್ವರೂಪವನ್ನ ಚಿಂತನೆ ಮಾಡೋದೇ ಸದ್ಗುರು ಚಿಂತನ ಅದ. ಯಾವಾಗ ಸದ್ಗುರು ವ್ಯಾಪಕ ಇದ್ದಾನಂದ್ರೆ ಆತ್ಮಾರಾಮ ಸ್ವರೂಪದಾಗ ಎಲ್ಲಾ ವ್ಯಾಪಕ ಇದ್ದಾನ, ಅವನೇ ಸದ್ಗುರು ಇದ್ದ. ನಾಮದೇವ್ ಮಹಾರಾಜರಿಗೆ ಏನ್ ಅನುಭವ ಆಯ್ತಪ್ಪ, ಬಕ್ರಿ ತಿನ್ಕೋತ್ ಕೂತಾರ, ನಾಯಿ ಬಂದದ, ನಾಯಿಗೆ ಬಕ್ರಿ ಕೊಡ್ಲಿಕತ್ತಾರ, ಅದು ಬಕ್ರಿ ತಗೊಂಡ್ ಓಡ್ಲಿಕತ್ತದ. ಅದ್ರ ಹಿಂದೆ ನಾಮದೇವ್ ಮಹಾರಾಜ್ ಓಡ್ಲಿಕತ್ತಾರ, ನಿಂದ್ರಪ್ಪ ಬಿಠಲ ನಿಂದ್ರು ಬಕ್ರಿಗೆ ಬೆಣ್ಣೆ ಹಚ್ಕೊಡ್ತೀನಿ ಅಂತ ಓಡ್ಲಿಕತ್ತಾರ. ಇದು ಏನಂತಂದ್ರೆ ಅದ್ವೈತ ಸಿದ್ಧಾಂತದ ಸರ್ವ ವ್ಯಾಪಕತ್ವದ ಗುರುಕೃಪಾ ಪಡೆಯುವಂತಹ ಒಂದು ಇದು ಠೇವದ. ಹಂಗಾಗಿ ಮೀ ದೇಹ ಅಂತೇಳಿ ಯಾರ ಈ ಭ್ರಾಂತಿಯೊಳಗ್ ಬಿದ್ದಾರ ಅದನ್ನ ತೆಗೆದು ಒಗಿರಿ ಅಂತ ಹೇಳಿಗತಾರ ಮಹಾಸ್ವಾಮಿ. ಭ್ರಾಂತಿ ಸಾಂಡಿ ಅಂದ್ರೆ ತೆಗೆದು ಒಗದ್ ಬಿಡ್ರಪ್ಪ. ಮೀ ದೇಹ ಮನಸಿ ಹೇ ಭ್ರಾಂತಿ ಸಾಂಡಿ, ವಾಯಾಚಿ ಜಡ ದೇಹಾಸಿ ನ ದಂಡಿ. ವ್ಯರ್ಥ ಈ ದೇಹ ಜಡ ದೇಹಕ್ಕೆ ದಂಡನ ಮಾಡ್ಬ್ಯಾಡ್ರಿ ಅಂದ್ರೆ, ಜಡ ದೇಹ ದಂಡನ ಮಾಡ್ಬ್ಯಾಡ್ರಿ ಅಂತಂದ್ರೆ ಇಲ್ಲ ಅರ್ಥ ಏನಂದ್ರೆ, ನಮ್ಮ ಮನಸ್ಸಿಗೆ ಏನಪ್ಪಾ ಅಂದ್ರೆ ಏನು ಟ್ರೈನಿಂಗ್ ಕೊಡೋದ ಅದ್ರ ಮೇಲೆ ಜಾಸ್ತಿ ಫೋಕಸ್ ಕೊಡ್ರಿ. ದೇಹ ದಂಡನೂ ಮಾಡ್ಬೇಕು. ದೇಹ ದಂಡನ ಮಾಡ್ಬೇಕು. ಯಾವಾಗ ಮಾಡ್ಬೇಕಂದ್ರ ದೇಹಾಭಿಮಾನವನ್ನ ಶೂನ್ಯ ಮಾಡ್ಲಿಕ್ಕೆ ದೇಹ ದಂಡನ ಮಾಡ್ಬೇಕು. ದೇಹ ದಂಡನ ಮಾಡೋದಂದ್ರೆ ದೇಹ ನಾನು ಎಂಬಂತಹದ್ದೇನು ಅಭಿಮಾನ ಇರ್ತದ ಅದು ಕಡಿಮೆ ಹಾಕೋತ್ ಹೋಗ್ತದೆ ದಂಡನ ಮಾಡಿದಾಗ. ಅದು ಇಲ್ಲಿ ಹೇಳತ್ತ ಸಂದರ್ಭ ಏನದ ಮಹಾಸ್ವಾಮಿ ಇಲ್ಲಿ ಯಾವ ಸಂದರ್ಭದಿಂದ ಹೇಳಿಗತ್ತಾರಂದ್ರ, ಈ ವ್ಯರ್ಥ ಆ ವ್ರತ ಮಾಡಿದೆ, ಈ ವ್ರತ ಮಾಡಿದೆ, ಉಪವಾಸ ಮಾಡಿದೆ, ದೇಹಕ್ಕೆ ತ್ರಾಸ ಕೊಟ್ಟೆ, ಇದೆಲ್ಲ ಯಾಕೆ ಮಾಡ್ತೀರಿ? ನಿಮ್ ಒಳಗೆ ಆ ಪರಬ್ರಹ್ಮ ಇದ್ದಾನ, ಅವನ್ ಚಿಂತನೆ ಮಾಡ್ರಿ. ಸ್ವಸ್ವರೂಪದಲ್ಲಿ ಮಹಾಸ್ವಾಮಿನ ನೋಡ್ರಿ, ಆ ಸ್ವಸ್ವರೂಪದ ಆನಂದದೊಳಗ ಮುಣುಗ್ರಿ ಅಂತ ಹೇಳ್ಯಾರ ಮಹಾಸ್ವಾಮಿ. ಭೋಗ ಮಾಡ್ರಿ ಆನಂದವನ್ನ ಅಂತ ಹೇಳ್ಯಾರ. ಹಂಗ ಇಲ್ಲೇನಂತಂದ್ರ ಮೀ ದೇಹ ಮನಸಿ ಹೇ ಭ್ರಾಂತಿ ಸಾಂಡಿ, ಮೊದ್ಲ ನಾನು ಈ ದೇಹ ಎಂಬಂತದ್ದು ಏನಂದ್ರ ಒಗದ್ ಬಿಡ್ರಿ ತೆಗೆದು ಹೊರಗೆ. ಅದು ನಿಮ್ಗೆ ನಿಜವಾದ ಆನಂದ ಬೇಕಾಗಿತ್ತಂದ್ರ. ಇಲ್ಲಪ್ಪ ನಾನ್ ದೇಹ ಎಂಬದ್ರೊಳಗ ನಾ ಮುಣುಗ್ತೇನೆ, ಅದು ದುಃಖಮಯ ಅದ. ನಾನು ದೇಹ ಅಂತ ಬಂತಂದ್ರೆ ಬರೀ ದುಃಖ. ಯಾಕಂದ್ರೆ ದೇಹ ನಾನು ಅಂದ್ಮೇಲೆ ಎಲ್ಲಾ ಅವ್ರು ಹಿಂಗ್ ಮಾಡಿದ್ರು, ಅವ್ರು ನನ್ ಜೋಡಿ ಮಾತಾಡ್ಲಿಲ್ಲ, ಅವ್ರು ನನಗ್ ಮರ್ಯಾದೆ ಮಾಡಿದ್ರು, ಇವೆಲ್ಲ ಏನಂತಂದ್ರೆ ಅವರು ನಾನು ಎಂಬಂತ ದ್ವೈತ ಭಾವ ಎಲ್ಲದ ಅಲ್ಲಿ ದುಃಖ ಅದ. ಯಾಕಂದ್ರೆ ಅವ್ರು ಯಾವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡಂಗಿಲ್ಲ. ನಿಮ್ಮ ದೇಹವನ್ನ ನೋಡಿ ಅವ್ರು ಪ್ರೀತಿ ಮಾಡೋದಂದ್ರೆ ಅವರಿಗೂ ದುಃಖ, ನಿಮಗೂ ದುಃಖ. ಸರ್ವವ್ಯಾಪಕ ಇದ್ದಾನ ಭಗವಂತ, ನನ್ನಲ್ಲಿದ್ದಾನ, ಎಲ್ಲಾ ಕಡೆ ಇದ್ದಾನ. ಇದು ದೇಹ ಶೂನ್ಯದ. ನಿಸರ್ಗದತ್ ಮಹಾರಾಜ್ ಹೇಳ್ತಾರೆ ಏನಂದ್ರೆ, ನಮ್ಮಲ್ಲಿದ್ದಂತ ಎಲ್ಲಾ ಶಕ್ತಿಗಳನ್ನು ಉಪಯೋಗ ಮಾಡಿ ಈ ನನ್ನ ಹೆಸರು ಮತ್ತು ನನ್ನ ಫಾರ್ಮ್, ನೇಮ್ ಅಂಡ್ ಫಾರ್ಮ್ ಎರಡೂ ನಾನಲ್ಲ ಎಂಬಂಥದ್ದನ್ನ ನಿರಂತರ ಪ್ರಾಕ್ಟೀಸ್ ಮಾಡು. ಏನ ಗುರು ಚಿದಂಬರ್ ಇದ್ದೀನಿ, ನಾ ಇಂಥ ಸೋ ಇದ್ದೀನಿ, ನಾ ಸ್ವಾಮಿ ವಂಶಜ್ ಇದ್ದೀನಿ, ನಾ 7ನೇ ತಲೆಮಾರಿದ್ದೀನಿ, ಇವೆಲ್ಲ ನಾನು ನೆನ್ಪಿಟ್ಕೊಂಡೆ ಅಂದ್ರೆ ಇದು ಕೇವಲ ದುಃಖನೇ ಕೊಡ್ತದ. ದುಃಖ ಬಿಟ್ಟು ಏನು ಕೊಡಂಗ. ಆದ್ರೆ ನನ್ನ ಹೆಸರೇ ಇಲ್ಲ. ಈ ಹೆಸರಿಂದನೇ ಅರ್ಧ ಪ್ರಾಬ್ಲಮ್ ಆಗದ ಜಗತ್ನಾಗ. ನೋಡಿ, ನಾವ್ ಯಾವಾಗ್ಲೂ ಏನಾರ ಯಾರ ಬಗ್ಗೆ ಮಾತಾಡ ಅವ್ರ ಹೆಸರು ತಗೊಂಡ ಮಾತಾಡ್ತೀವಿ. ಹೆಸರು ಮತ್ ಫಾರ್ಮ್. ಹಂಗಾಗಿ ನಾನು ಯಾರಪ್ಪ, ನನ್ನ ನಿಜ ಸ್ವರೂಪ ಏನಮ್ಮಂತಹದ್ದು ತಿಳ್ಕೊಂಬೋದು ಇಲ್ಲಿ ಹೇಳಿಗತ್ತಾರ. ಮೀ ದೇಹ ಮನಸಿ ಹೇ ಭ್ರಾಂತಿ ಸಾಂಡಿ. ಮತ್ ನೀ ದೇಹ ಹೌದೇನು? ಮತ್ ನೀ ಖರೇವ ದೇಹ ಇದ್ದಂದ್ರೆ ಮತ್ ನೀನು ಶಾಶ್ವತ ಇಲ್ಲ. ಎಷ್ಟೋ ಮಂದಿನ ನಮ್ ಕಣ್ಮುಂದ ನೋಡಿ ದೇಹ ಮಣ್ಣು ಮಾಡೋದು, ಸುಡೋದು. ಮತ್ತದು ಶಾಶ್ವತ ಇರ್ಲಿಲ್ಲ ಅಂತಂದ್ರೆ ನಿಂದು ನಿಜ ಸ್ವರೂಪ ಏನದ? ಶಾಶ್ವತ ಏನದ? ಇದೆಲ್ಲ ಅನುಭೂತಿದಿಂದ ಎಷ್ಟೋ ನಮ್ಮ ದೇಶದ ಸಂತರು ಹೇಳ್ಯಾರ. ಏನಾಗ್ತದೆ, ನಮ್ಮ ನಿಜ ಸ್ವರೂಪದ ಚಿಂತನದೊಳಗೆ ನಾವು ಮುಳುಗಿ ಒಂದ್ ಮಟ್ಟಕ್ಕೆ ಮುಟ್ಟಿದ್ವಿ ಅಂದ್ರೆ ನಾವು ಆ ಪರಬ್ರಹ್ಮ ಸ್ವರೂಪನೇ ಆಗ್ಬಿಡ್ತೀವಿ. ಇದು ಈಗ ಸ್ವಸ್ವರೂಪದ ಚಿಂತನ, ಸದ್ಗುರು ಸ್ವರೂಪದ ಚಿಂತನ ಏನದ ಅದನ್ನ ನಮ್ಮನ್ನ ಸದ್ಗುರುನೇ ಮಾಡ್ಬಿಡ್ತ. ಹೆಂಗ ಸದ್ಗುರು ಒಂದು ದೀಪ ಇದ್ದು ಇನ್ನೊಂದು ದೀಪ ಹಚ್ಚಿದ್ರೆ ಅದನ್ನು ಸದ್ಗುರು ಸ್ವರೂಪ ಆಗ್ತದೆ. ನಾವೇನ್ ಮಾಡಿವಿ, ಸದ್ಗುರು ದೀಪ ತಗೊಂಡು ನಮ್ಗೆ ಹಚ್ಚಾರ, ಆ ದೀಪದ ಕಡೆ ನೋಡವಲ್ವಿ ನಾವು.
ಹಂಗಾಗ್ಬಿಟ್ಟದ. ಅದಕ್ಕ ಇಲ್ಲಿ ಏನ್ ಹೇಳಿಗತ್ತಾರ, ವಾಯಾಚಿ ಜಡ ದೇಹಾಸಿ ನ ದಂಡಿ ಅಂದ್ರೆ ಏನ್ ಸಂದರ್ಭದಾಗ ದೇಹ ದಂಡ ಅಂತ ಹೇಳಿಗತ್ತಾರ, ಅದ ನಿನ್ನ ನಿಜ ಸ್ವರೂಪದ ಚಿಂತನೆ ಮಾಡಪ್ಪ, ಒಂದೇ ಕಡೆ ಕೂಡು, ಎಲ್ಲಿ ಹೋಗ್ಬೇಡ, ಅಲ್ಲಿ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ, ನಿನ್ನ ನಿಜ ಸ್ವರೂಪದ ಚಿಂತನೆ ಮಾಡ್ಕೋತ ಆರಾಮ ಪರಬ್ರಹ್ಮದ ಅನುಭೂತಿ ಒಂದ್ ತಗೋ, ಯಾಕ ಓಡಾಡ್ತಿದೆ ಅಲ್ಲಿಂದ ಇಲ್ಲಿ ಅಂತ ಹೇಳಿ ಆ ಒಂದ್ ಸಂದರ್ಭದಾಗ ಇಲ್ಲಿ ಹೇಳಿಗತ್ತಾರ. ಮತ್ ನಾವೇನ್ ಪಾದಯಾತ್ರಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದು ದೇಹದಂಡನ ಬ್ಯಾರೆ, ದೇಹಾಭಿಮಾನವನ್ನು ಕಡಿಮೆ ಮಾಡ್ಲಿಕ್ಕೆ. ವಾಯು ಬ್ರಹ್ಮಾಂಡಾಸಿ ನ ಕೋಂಡಿ ನ ಕರಿ ಸಾಂಡಿ ಮಾಂಡಿ ಮನಾಚಿ. ನೋಡ್ರಿ, ವಾಯು ಬ್ರಹ್ಮಾಂಡಾಸಿ ನ ಕೊಂಡಿ ಅಂದ್ರೆ ಇವು ಪ್ರಾಣಾಯಾಮ ಯೋಗಾಸನ ಮಾಡಿ ಏನು ನಾವು ನಮ್ಮ ಎಷ್ಟೋ ಮಂದಿ ಏನ್ ಮಾಡ್ತಾರ, ಪ್ರಾಣಾಯಾಮದಿಂದ ತಮ್ಮ ಆಯುಷ್ಯನ್ನ ಬೆಳೆಸ್ಕೋತಾರ. ಚಾಮದೇವ್ ಮಹಾರಾಜರು 400 ವರ್ಷ ಇದ್ರು. ಅದೇನಾಗ್ತದಲ್ಲೇ ನಾವೇನಾಗ್ಬಿಡ್ತದೆ, ಜೀವ ಕಳ್ರ ಅಂತಾರ ಶರಣರು. ಭಗವಂತ ನಮ್ದು ಆಯುಷ್ಯ 50 ವರ್ಷ ಹಾಕಿ ಕಳ್ಸಾನ, ಪೈಲ 60 70 ಎಷ್ಟೋ ಹಾಕಿ ಅಂತ ತಿಳ್ಕೊಡ್ರಿ, 70 ವರ್ಷ ಹಾಕಿ ಕಳ್ಸಾನ. ಆಗ ನಾವು ಪ್ರಾಣಾಯಾಮ ಮಾಡಿ ಆ 70ನ್ನ 100 ಮಾಡ್ಕೋತೀವಿ. ನೋಡ್ರಿ, ಆಯುಷ್ಯ ಅಂದ್ರೆ ಏನು, ಇಷ್ಟು ಕೌಂಟ್ ಇರ್ತದ, ಇಷ್ಟು ಬ್ರೀದ್ ಇನ್ ಇಷ್ಟು ಬ್ರೀದ್ ಔಟ್ ಆಗ್ತದಂತೆ. ಅದನ್ನ ಅವ್ರು ಏನ್ ಮಾಡ್ತಾರ, ಹೋಲ್ಡ್ ಮಾಡ್ತಾರ, ಎಕ್ಸ್ಟೆಂಡ್ ಮಾಡ್ತಾರ. ಹಂಗ್ ಮಾಡಿ ಟೈಮ್ ಅಲ್ಲೇ ಹೆಚ್ಚಾಗ್ತದ ಆಯುಷ್ಯದ. ಯಾಕಂದ್ರೆ ನಮ್ಮ ಆಯುಷ್ಯ ನಂಬರ್ ಆಫ್ ಬ್ರೀದ್ಸ್, ನಂಬರ್ ಆಫ್ ಉಸಿರುಗಳು ಏನಿರ್ತಾವ ಅದ್ರ ಪ್ರಕಾರ ಆಯುಷ್ಯ ಇರ್ತದ. ಆಗ ಅದನ್ನ ಹಿಡಿದಾಗ ಅದು ಆಯುಷ್ಯ ಹೆಚ್ಚಾಗ್ತದ. ಅದು ಒಂದ್ ರೀತಿ ಭಗವಂತ ನಮಗ ಆಯುಷ್ಯ ಕೊಟ್ಟಿದ್ದ, ಅದರಿಂದ ಕಳ್ತನ ಮಾಡಿದಂಗ. ಅಂದ್ರೆ ಲೈಫ್ ಇಷ್ಟ ಕೊಟ್ಟಿರ್ತಾನ, ಅದನ್ನ ನಾವು ಕಳ್ತನ ಮಾಡಿ ಜಾಸ್ತಿ ಮಾಡ್ಕೊಂಡಂಗ ಅಂತ ಹೇಳ್ತಾರಿ. ಹಾಗಾಗಿ ವಾಯು ಬ್ರಹ್ಮಾಂಡಾಸಿನ ಪ್ರಾಣಾಯಾಮ ಮಾಡ್ಕೊಂಡು ಮತ್ ಮನಸ್ನಾಗ ಸಾಂಡಿ ಮಾಡಿ, ಮನಸ್ನಾಗ ನಕರಿ ಸಾಂಡಿ ಮಾಡಿ ಅಂದ್ರೆ ಇದು ಹಿಡ್ಕೊಂಡೆ, ಅದು ಬಿಟ್ಟೆ, ಇದು ಮಾಡಿದೆ, ಈ ಸಂಕಲ್ಪ ಮಾಡಿದೆ, ಅದನ್ನ ಮಾಡಿದೆ, ಇಲ್ಲ ಇದನ್ನ ನಾಳಿಂದ ಬಿಡ್ತೀನಿ, ಇದನ್ನ ಹಿಡಿತೀನಿ, ಇವೆಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ತಾರ. ಹಂಗಾಗಿ ಕಾಳ ವಂಚನಾ ಕರುಣಿ ನರ ದೇಹ ಧರೋನಿ ರಾತಿ ದಿವಸ ಫಾರ. ಇಲ್ಲಿ ಬಂತ ನೋಡ್ರಿ, ಅದೇ ಹೇಳಿರ್ತಾರ ಮಹಾಸ್ವಾಮಿಗಳು. ಕಾಳ ವಂಚನಾ ಕರುಣಿ ನರ ಅಂದ್ರೆ ಈ ಪ್ರಾಣಾಯಾಮದಿಂದ 1 ವರ್ಷ ಇದ್ದದ ಲೈಫ್ ನ ನಾವು 2 ವರ್ಷ ಮಾಡ್ಕೋತೀವಿ. ಅಂದ್ರೆ ಕಾಳ ವಂಚನಾ ಮಾಡಿ ದೇಹ ಧರುಣಿ ರಾತಿ ದಿವಸ ಫಾರ. ದಿವಸ ಫಾರ ಅಂದ್ರೆ ನಮ್ದು ಇದ್ದದ ಆಯುಷ್ಯಕ್ಕಿಂತ ಜಾಸ್ತಿ ನಾವು ಇರ್ತೀವಿ. ಶೇಕಿ ದೇವಾಸಿ ತೇ ಚೋರ ನ ಸುಟೆ ಅಹಂಕಾರ ದೇಹದಂಡ. ಕೊನೆಗೇನಾಗ್ತದ, ಅದು ಅವರು ಭಗವಂತ ಕೊಟ್ಟಂತಹ ಆಯುಷ್ಯನ ಹೆಚ್ಚು ಮಾಡ್ಕೊಂಡು ಅವರು ಆ ಕಳ್ತನ ಮಾಡ್ತಾರ, ಜೀವ ಕಳ್ರಾಗ್ತಾರ. ಹಂಗಾಗಿ ಇದು ಏನಪ್ಪಾ ಅಂತಂದ್ರ ಇಲ್ಲಿ ಹೇಳಿರ್ತಾರ, ದೇಹ ನ ಸುಟೆ ಅಹಂಕಾರ ದೇಹದಂಡ. ಇಲ್ಲಿ ಅದೇ ಹೇಳ್ತಾರ ನೋಡ್ರಿ, ಅಹಂಕಾರ ದೇಹಾಭಿಮಾನವನ್ನ ನಾವು ಕಡಿಮೆ ಮಾಡ್ಬೇಕು, ದೇಹಾಭಿಮಾನವನ್ನ ಶೂನ್ಯ ಮಾಡ್ಬೇಕಂದ್ರೆ ದೇಹ ದಂಡನೆ ಮಾಡ್ಬೇಕು. ಇದು ಯಾವ ಸಂದರ್ಭದಾಗ ಹೇಳಿಗತ್ತಾರಂದ್ರೆ, ಈ ನಾವು ಪ್ರಾಣಾಯಾಮ ಮಾಡಿ ಜೀವನವನ್ನ ಹೆಚ್ಚು ಮಾಡ್ಕೊಂಬದ್ಕಿಂತ ಸೇವಾ ಮಾಡಿ ದಂಡನ ಮಾಡಿ ನಮ್ದು ಎಷ್ಟು ಆಯುಷ್ಯ ಕೊಟ್ಟಾನ ಅಷ್ಟ ನಾವು ಜೀವನ್ ಮಾಡೋದು ಮಹತ್ವದಂತ ಇಲ್ಲೇ ಮಹಾಸ್ವಾಮಿ ಹೇಳಿಗತ್ತ. ಇಲ್ಲಿ ಹೇಳ ತಾತ್ಪರ್ಯ, ಈ ಓವಿ ಒಳಗ ಒಂದೇ ಎಸೆನ್ಸ್ ಏನಪ್ಪಾ ಅಂದ್ರೆ, ನಾನು ದೇಹ ಅಲ್ಲ ಅಂಬಂತಹದ್ದು ನಾವು ಚಿಂತನೆ ಮಾಡಿ ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಂಬದ್ ಹೇಳಿಗತ್ತಾರ. ಎಲ್ಲಾ ಕಡೆ ಒಂದ ತತ್ವ ಹೇಳಿರ್ತಾರ. ಇಲ್ಲೇನ್ ಮಾಡ್ಯಾರ ಅಂದ್ರೆ, ನಮ್ಮ ಸ್ವಸ್ವರೂಪವನ್ನ ಸದ್ಗುರು ಅಂತ ಹೇಳ್ಯಾರ. ಸದ್ಗುರು ಅಂದ್ರೆ ಯಾರು? ಚಿದಂಬರ. ಚಿದಂಬರ ಅಂದ್ರೆ ಯಾರು? ಆತ್ಮಾರಾಮ. ಅವನೇ ಬ್ರಹ್ಮ, ಅವನೇ ನಮ್ಮೊಳಗಿದ್ದಂಥ ಆತ್ಮಾರಾಮ, ಅವನೇ ನಮ್ಮೊಳಗಿದ್ದಂಥ ಪರಬ್ರಹ್ಮ. ಏಕದಶಿ ಮುದ್ರಾಧರೋಣಿ ಶ್ವೇತ ಪೀತ ಶ್ಯಾಮ ನೀಳವರ್ಣ ನಾನಾ ರಂಗ ಲಕ್ಷಿತಿ ದೃಷ್ಟಿ ಧರುಣಿ ನಾಶಿವಂತ ಮನೋನಿ ತ್ಯಾಗಿ ಬಾಪ. ಸಂತ ಮಾತಾ ವಿಠಾಬಾಯಿ ತನ್ನ ಅಭಂಗದಲ್ಲಿ ಹೇಳಾಳಿವೆಲ್ಲ ಏನಂದ್ರೆ, ಈ ಎಲ್ಲಾ ಮುದ್ರಾ ಮಾಡೋದು ಮತ್ತೆ ಎಲ್ಲ ಧ್ಯಾನ ಮಾಡೋದು, ಒಂದೇ ಕಡೆನೋ ಬೇರೆ ಬೇರೆ ಬಣ್ಣಗಳನ್ನ ನೋಡೋದು, ಮತ್ತ ಅದ ಕಮಲ ಇದು ಆಗೋದು, ಮತ್ತ ಕುಂಡಲಿನಿ ಜಾಗೃತ ಮಾಡ್ಕೊಂಬದು, ಇವೆಲ್ಲ ಬ್ಯಾಡ ಅಂತ ಹೇಳಿರ್ತಾರ ಮಹಾಸ್ವಾಮಿ. ಮುದ್ರಾಧರೋಣಿ ಶ್ವೇತ ಪೀತ ಶ್ಯಾಮ ನೀಳವರ್ಣ. ಹಂಗಾಗಿ ಬಿಳಿ ಬಣ್ಣ ನೋಡೋದು, ಹಳದಿ ಬಣ್ಣ ನೋಡೋದು, ಕರಿ ಬಣ್ಣ ನೋಡೋದು, ಹಿಂಗೆಲ್ಲಾ ನೀಲಿ ಬಣ್ಣ ನೋಡೋದು ಕಣ್ಮುಚ್ಕೊಂಡು, ಅವೆಲ್ಲ ವ್ಯರ್ಥ ಅಂತ ಹೇಳಿರ್ತಾರ. ನಾನಾ
ನಾನಾ ರಂಗ ಲಕ್ಷಿತಿ ದೃಷ್ಟಿ ಧರಣಿ ಬೇರೆ ಬೇರೆ ಬಣ್ಣಗಳನ್ನು ನೋಡ್ತಾರೆ. ನಾಶವಂತ ಮನೋನಿ ತ್ಯಾಗಿ ಬಾಪ. ನೋಡಿ, ಯಾವುದೇ ಆಕ್ಟಿವಿಟಿ, ಯಾವುದೇ ಕರ್ಮ, ಯಾವುದೇ ಆಕ್ಟಿವಿಟಿ ಒಳಗ ದೇಹ ಇನ್ವಾಲ್ವ್ ಆಗ್ಯದ ಅಂತ ತಿಳ್ಕೊಡ್ರಿ. ದೇಹದ ಅವಯವಗಳಾಗ್ಲಿ, ದೇಹ ವಿಠಾಬಾಯಿ ಅದೇ ಹೇಳಿದ್ಲು, ವಿದೇಹ ಸ್ಥಿತಿ ಅಂದ್ರೆ ಏನಂತಂದ್ರೆ ಎಲ್ಲಿ ದೇಹ ಬಿಟ್ಟು, ಈಗ ನಮ್ಮ ಇಡೀ ದೇಹದೊಳಗ ನಾವೆಲ್ಲ ಚಿಂತನೆ ಮಾಡಿದ್ವಿ ಏನಂತಂದ್ರೆ ಜಡ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ, ಮಹಾಕಾರಣ ದೇಹ, ಪರಬ್ರಹ್ಮ ವಸ್ತು. ಈಗ ಇಡೀ ದೇಹದೊಳಗ ನಮ್ದೆಲ್ಲ ಈ ಕಾಂಬಿನೇಷನ್ ನಾಗ ಜಡ ದೇಹ ಮೈನಸ್ ಮಾಡ್ಬಿಟ್ರೆ ಫಸ್ಟ್ ಜಾಗೃತ ಆಗೋದು ಸೂಕ್ಷ್ಮ ದೇಹ. ಅದಕ್ಕ ಲಿಂಗ ದೇಹ ಅಂತ. ಆ ಸೂಕ್ಷ್ಮ ದೇಹದಿಂದ ಮಾಡುವಂಥದ್ದೇ ನಿಜವಾದ ಸಾಧನ ಆಗ್ತದ. ಯಾವುದೇ ಸಾಧನದೊಳಗ ದೇಹ ಇನ್ವಾಲ್ವ್ ಆಯ್ತಂದ್ರೆ ದೇಹ ಒಂದು ಅವಯವನೇ ಅಲ್ವಾಗಿ ಇನ್ವಾಲ್ವ್ ಆಯ್ತಂದ್ರೆ ಅದು ದೇಹಕ್ಕೆ ಸಂಬಂಧಪಟ್ಟಂತ ಸ್ಪಿರಿಚುವಲ್ ಆಕ್ಟಿವಿಟಿ ಆಗ್ತದೆ. ಆಗ ಅದು ನಾಶವಂತದ ದೇಹ. ಯಾವುದು ನಾಶವಂತದನೋ ಅದರಿಂದ ಆಗುವಂತಹ ಎಲ್ಲಾ ಕರ್ಮಗಳು ಅವು ಏನು ಮಹತ್ವ ಇರಂಗಿಲ್ಲ. ನಾಶವಂತ ಮನೋನಿ ತ್ಯಾಗಿ ಬಾಪ. ಇವೆಲ್ಲ ದೇಹದಿಂದ ನಾವು ಏನ್ ನೋಡಿದ್ರು, ನೋಡಿದ್ದು ನೋಡುವವನು ಇಬ್ರು ನಾಶವಂತಿದ್ದ. ಹಂಗಾಗಿ ಇದನ್ ಬಿಟ್ಬಿಡ್ರಿ. ಏಕ ದಶ ನಾದ ಧ್ವನಿ ಐಕತಿ ನಾದ ಬಿಂದು ಕಲಾ ಜ್ಯೋತಿ. ಹಿಂಗ ನಾದ ಬಿಂದುವನ್ನು ನೋಡೋದು, ಕಲಾ ಜ್ಯೋತಿಯನ್ನು ನೋಡೋದು, ದಶನಾದವನ್ನ ಕೇಳೋದು ಕಿವಿಯಿಂದ. ದೇಹ ಮಾಜಿ ಸ್ಥಾನೇ ಲಕ್ಷಿತಿ ವಾಯಾ ಭ್ರಾಂತಿ ಜಾಣಿಜೇತೆ ಅಂದ್ರೆ ನಮ್ಮ ದೇಹದ ಕಿವಿ ಒಳಗ ನಾದ ಕೇಳೋದು ಮತ್ತ ಕಣ್ಣಿಂದ ನೋಡೋದು ಇವೆಲ್ಲ ಏನಂತಂದ್ರ ವ್ಯರ್ಥದ. ಯಾಕಂದ್ರೆ ಇದು ದೇಹಕ್ಕೆ ಸಂಬಂಧಪಟ್ಟಿದ್ದದ, ದೇಹದಲ್ಲಿದ್ದಂತಹ ಸ್ಥಾನಗಳಿಗೆ ಸಂಬಂಧಪಟ್ಟಿದ್ದದ. ಹಂಗಾಗಿ ವಾಯಾಭ್ರಾಂತಿ ಜಾಣಿಜೇತೆ, ದೇಹ ನಾಶವಂತ आहे पाही त्याचे ಸ್ಥಾನಮಾನ ಲಟಕೀಚಿ ತೇಹಿ. ಇದು ದೇಹ ನಾಶವಂತದ. ಹಿಂಗಾಗಿ ಇದ್ರೊಳಗ ಸ್ಥಾನಮಾನಗಳನ್ನು ಕೊಡೋದು ದೇಹದೊಳಗ ಅದೆಲ್ಲ ಏನಂತಂದ್ರೆ ಲಟಕೇಚಿ ಅಂದ್ರೆ ವ್ಯರ್ಥ ಅದ, ಅದಕ್ಕೇನು ವ್ಯಾಲ್ಯೂ ಇಲ್ಲ. ತೋ ದೇಹಿ ಅಸೋನಿ ವಿದೇಹಿ ಸ್ಥಾನಮಾನ ನಾಹಿ ತುಜಲಾಗಿ. ರಾಜಾರಾಮ್ ಮಹಾರಾಜ್ ಹೇಳ್ತಾರಪ್ಪ, ನೀ ದೇಹದೊಳಗೆ ಇದ್ದಿದಿ, ಆದ್ರೆ ನಿಂದು ಮೂಲ ಸ್ವರೂಪದ ವಿಧೇಯ ಸ್ವರೂಪದ. ಹಂಗಾಗಿ ನಿನಗೆ ಸ್ಥಾನಮಾನ ಅಂತದ್ದು ನಿನ್ನ ದೇಹಕ್ಕೆ ಸ್ಥಾನಮಾನ ಕೊಡೋದು ಏನು ವ್ಯರ್ಥದ, ಅದೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸ್ಥಾನಮಾನ ನಾಹಿ ತುಜಲಾಗಿ. ಯಾಕಂದ್ರೆ ನೀನು ನಿನ್ನ ಮೂಲ ಸ್ವರೂಪ ವಿಧೇಯ ಅದ, ನಿನ್ನ ಮೂಲ ಸ್ವರೂಪ ಆತ್ಮದ, ಯಾವುದು ಶಾಶ್ವತದ, ಯಾವುದು ನಿರ್ಗುಣ ನಿರಾಕಾರದ ಸಚ್ಚಿದಾನಂದ ಸ್ವರೂಪದ, ಯಾವುದೇನಂದ್ರೆ ಉಪಾಧಿ ರಹಿತದ, ಯಾವುದು ಅನಂತದ, ಯಾವುದು ಅನಾದಿ ಅದ, ಆದಿ ಮಧ್ಯಾಂತ ರಹಿತದ. ಅದ್ರ ಮೇಲೆ ಏನಪ್ಪಾ ಅಂತಂದ್ರೆ ನಿಂದು ಲಕ್ಷ್ಯ ಇರ್ಲಿ. ಲಕ್ಷ್ಯ ನೋಡ್ರಿ, ಮತ್ತೆ ಇದ್ರೊಳಗೆ ಹೆಂಗದ ಬಹಳ ಸೂಕ್ಷ್ಮದ. ದೇಹದ ಏನು ನಾವು ಈಗ ಮತ್ತೆ ಅದ್ರ ಚಿಂತನೆ ಮಾಡ್ಬೇಕಾದ್ರೂ ಹೆಂಗ್ ಚಿಂತನೆ ಮಾಡ್ಬೇಕಪ್ಪ ಅಂದ್ರೆ ಅದೇ ನನ್ನ ಸ್ವರೂಪ ಅದಂತ ನಾವು ಚಿಂತನೆ ಮಾಡ್ಬೇಕು. ನನ್ನ ನಿಜ ಸ್ವರೂಪ ಆ ಆತ್ಮ ಸ್ವರೂಪನೇ ಅದ. ಮತ್ತ ಆತ್ಮ ನೋಡಂಗಿಲ್ಲ, ಮತ್ತ ದೇಹವನ್ನು ಆತ್ಮ ನೋಡಂಗಿಲ್ಲ. ಹಂಗಾಗಿ ಜಡದೇಹದಿಂದ ಆತ್ಮ ನೋಡಂಗಿಲ್ಲ, ಸೂಕ್ಷ್ಮ ದೇಹದಿಂದ ಆ ಚಿಂತನೆ ಎಂಬಂತಹದ್ದು ಮಾಡ್ಬೇಕಂತ ಇಲ್ಲಿ ಹೇಳಿಗತ್ತಾರ. ತೋ ದೇಹಿ ಅಸೋನಿ ವಿದೇಹಿ ಸ್ಥಾನಮಾನ ನಾಹಿ ತುಜಲಾಗಿ. ಮುಂದೆ ಹೇಳಿಗತ್ತಾರ, ತೂಚಿಯಾ ಸರ್ವ ದೃಶ್ಯಾಸಿ ಜಾಣಸಿ ದೃಷ್ಟ ಹೋ ನಿಯಾ ಪಾಹಸಿ ಅಂತ ಪಾರನಸೆ ತುಜಿಯಾ ಸ್ವರೂಪಾಸಿ ಪಾಹೆ ಆಪಣಾಸಿ ವಿವೇಕ ಬಳೆ. ಮತ್ ನಾವೇನ್ ನೋಡ್ಲಿಗತ್ತೀವಲ್ಲ ಈ ಜಗತ್ತೆಲ್ಲ ಕಣ್ಣಿಂದ ನೋಡ್ಲಿಗತ್ತೀವೇನ್ರಿ ನಾವು? ಕಣ್ಣು ಬರೇ ಮಾಧ್ಯಮ ಅದ, ಅವು ಚರ್ಮ ಚಕ್ಷುಗಳವ. ಆಗ ಚರ್ಮ ಚಕ್ಷುಗಳಿಗೆ ಶಕ್ತಿ ಎಲ್ಲಿಂದ ಬರ್ಲಿಗತ್ತದ? ಬೆಳಕು ಎಲ್ಲಿಂದ ಬರ್ಲಿಗತ್ತದ? ಆತ್ಮ ಪ್ರಭಾದಿಂದ ಬರ್ಲಿಗತ್ತದ. ಆತ್ಮ ಪ್ರಭೇಚಿ ನಿಜ ಜ್ಯೋತಿ. ಆತ್ಮ ಪ್ರಭಾದಿಂದ ನಾವು ನೋಡ್ಲಿಗತ್ತೀವಿ. ಈಗ ಡೆಡ್ ಬಾಡಿ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇದೇನ್ರಿ? ಡೆಡ್ ಬಾಡಿ ಕಿವಿಯಿಂದ ಕೇಳಲಿಕ್ಕೆ ಸಾಧ್ಯ ಇದೆ? ಡೆಡ್ ಬಾಡಿ ಅಂದ್ರೆ ಡೆಡ್ ಬಾಡಿ, ಅವಾಗ ಏನೂ ಇಲ್ಲ. ಆದ್ರೆ ಡೆಡ್ ಬಾಡಿ ಒಳಗೆ ಯಾವ ಶಕ್ತಿ ನಮಗ ಆ ದೃಷ್ಟಿ ಬೆಳಕು ತೋರಿಸ್ತದೋ ಅದೇ ಆತ್ಮ ಸ್ವರೂಪದ, ಅದೇ ನಿನ್ನ ನಿಜ ಸ್ವರೂಪದ. ತೋಚಿಯ ಸರ್ವ ದೃಶ್ಯಾಸಿ ಜಾಣಸಿ ದೃಷ್ಟ ಹೋನಿಯಾ ಪಾಹಸಿ. ಅಂದ್ರೆ ಏನ್ ಹೇಳ್ತಾರ, ನೀನೇ ಎಲ್ಲಾ ದೃಶ್ಯಗಳನ್ನ ತಿಳ್ಕೊಂಡಿದಿ. ದೃಷ್ಟ ಹೋನಿಯಾ ಪಾಹಸಿ, ನೀನೇ ದೃಷ್ಟ ಆಗಿ ನೋಡ್ಲಿಗತ್ತಿದಿ. ಅಂತಪಾರನ್ನಸೆ ತುಜಿಯ ಸ್ವರೂಪಾಸಿ, ನಿಂದೇನಿದು ನಿಜ ಸ್ವರೂಪದ ಆತ್ಮ
ಸ್ವರೂಪದ, ಅದು ಅಪಾರದ, ಅಂತಪಾರದ, ಆದಿ ಮಧ್ಯಾಂತ ರಹಿತ ಅದ. ಪಾಹಿ ಆಪಣಾಸಿ ವಿವೇಕ ಬಳೆ, ಪಾಹೆ ಆಪಣಾಸಿ ವಿವೇಕ ಬಳೆ ಅಂದ್ರ ನೀನು ನಿನ್ನನ್ನೇ, ನಿನ್ನ ನಿಜ ಸ್ವರೂಪ ಅಂದ್ರೆ ನಿನ್ನ ನಿಜ ಸ್ವರೂಪ ಏನದ ಅದನ್ನ ನೀನು ವಿವೇಕದಿಂದ ತಿಳ್ಕೊಳಪ್ಪ. ವಿವೇಕದಿಂದ ನೀನು ಅದನ್ನ ಚಿಂತನೆ ಮಾಡು, ಅದನ್ನ ಅನುಭೂತಿಗೆ ತಗೊಂಡ್ ಬಾ. ವಿವೇಕ ಅಂದ್ರೆ ನಾನು ಈ ದೇಹ ಎಲ್ಲ ಎಂಬಂತಹದ್ದು ಏನು ನಮ್ಗ ಅರ್ಥ ಆಗ್ತದ, ಜಿಜ್ಞಾಸ ಆಗ್ತದ, ಅದು ವಿವೇಕ ಬಲದಿಂದಾನೆ. ನಮಗ ಪ್ರಾಣಿಗಳಿಗೆ ಏನ್ ವ್ಯತ್ಯಾಸ ಅಂದ್ರೆ ಪ್ರಾಣಿಗಳಿಗೆ ವಿವೇಕ ಇಲ್ಲ, ನಮಗ ವಿವೇಕ ಅದ, ರೀಸನಿಂಗ್ ಅದ, ಡಿಸಿಷನ್ ಮೇಕಿಂಗ್ ಅದ, ಅರ್ಥ ಆಗುವಂತಹದ್ದು, ಅನಲೈಸ್ ಮಾಡುವಂತ ಕೆಪಾಸಿಟಿ ಅದ. ಅವು ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಹಂಗಾಗಿ ಈ ವಿವೇಕ ಬಲದಿಂದ ನೀನ್ ಯಾರಮ್ಮಂತಹದ್ ನಿನ್ನ ತಿಳ್ಕೊಳಪ್ಪ. ತುಜನಸೆ ಆದಿ ಮಧ್ಯ ಅಂತ ದೃಶ್ಯ ತಿತುಕೆ ನಾಶವಂತ. ಇದು ಅದೇ ಮಾತಿಲ್ಲೇ ಮಹಾಸ್ವಾಮಿ ಮತ್ತೆ ಹೇಳಿಗತ್ತಾರ ಏನಂದ್ರ, ನೀ ಆದಿ ಮಧ್ಯಾಂತ ರಹಿತ ಇದ್ದಿದಿ, ಅನಾದಿ ಇದ್ದಿದಿ, ನಿಂದೇನ್ ಸ್ವರೂಪದ ಇದು ನೋಡ್ರಿ. ಇದ್ರೊಳಗ ನಾವು ಬಹಳ ಡೀಪ್ ಆಗಿ ಓದಿದೆ. ನಾವು ಈಗೇನ್ ನಾವ್ ಇದನ್ನ ಚಿಂತನೆ ಮಾಡ್ಲಿಕತ್ತೀವಿ, ಬಹಳ ಎಲಿಮೆಂಟ್ರಿ ಲೆವೆಲ್ನಾಗ ಚಿಂತನೆ ಮಾಡಿ ಇವನ್ನೆಲ್ಲಾ ಇನ್ನೂ ಡೀಪ್ ಆಗಿ ತಿಳ್ಕೊಬೇಕಂದ್ರ ಪ್ರಸ್ಥಾನತ್ರಯ ಶಂಕರಾಚಾರ್ಯ ಹೇಳ್ತಾರೆ. ಏನಪ್ಪಾ ಪ್ರಸ್ಥಾನತ್ರಯ ಅಂದ್ರೆ ಬ್ರಹ್ಮಸೂತ್ರ, ಉಪನಿಷತ್ಗಳು ಮತ್ತು ಭಗವದ್ಗೀತಾ. ಇವೆಲ್ಲಾ ಮೂರುವನ್ನ ಯಾವಾಗ ಎಲ್ಲಾರು ಅದನ್ನ ಆಳವಾಗಿ ತಿಳ್ಕೊತಾರೋ ಅಂಥವ್ರಿಗೆ ಇದು ಆತ್ಮ ಅಂದ್ರೆ ಏನದ, ಈ ಆತ್ಮ ಜೀವ, ಈ ಜಡ ದೇಹ, ಇವೆಲ್ಲವನ್ನ ಇನ್ನೂ ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಗ್ತದ. ಹಾಗಾಗಿ ಇವನ್ನೆಲ್ಲಾ ಈ ಗ್ರಂಥಗಳನ್ನ ಮತ್ತೊಮ್ಮೆ ನಾವು ಚಿಂತನೆ ಮಾಡೋಣ. ಈಗ ಒಂದು ಪ್ರೈಮಾ ಫೇಸಿ ಏನಿಲ್ಲದ ಅದನ್ನ ನಾವು ಚಿಂತನೆ ಮಾಡ್ಲಿಕತ್ತೀವಿ. ನೀನು ಆತ್ಮ ಇದ್ದಿದ್ದೀನಿ, ನಾ ಆತ್ಮ ಹೆಂಗಿದ್ದೀನಿ, ಇದೇ ದ್ವೈತಾದ್ವೈತದೊಳಗೆ ಬರಂತಹದ್ದು ಒಂದು ಏನ ಇದು ಡಿಸ್ಕಷನ್ ಬರ್ತದ. ಜೀವಾತ್ಮ ನಾನಿದ್ರು ಆತ್ಮ ಇಲ್ದ ನಾ ಇಲ್ಲಲ್ರಿ. ಈಗ ಯಾವುದು ಮೂಲ ಕಾರಣದ ಅದೇ ನಮ್ ಸ್ವರೂಪ ಆಗ್ತದ. ಆತ್ಮ ಇರ್ಲಾರ್ದ ನಂದು ಏನು ಇಲ್ಲ ಅಂದ್ಮೇಲೆ ನನ್ನ ನಿಜ ಸ್ವರೂಪ ಆತ್ಮನೇ ಅದಂಬಂತಹದ್ದು ಅಲ್ಲೇ ಅದು ತತ್ವಜ್ಞಾನ ಬರ್ತದ. ಅದಕ್ಕೆ ಮಹಾಸ್ವಾಮಿ ಹೇಳಿಗತ್ತಾರ, ನೀನು ಆದಿ ಮಧ್ಯಾಂತ ಇದ್ಯಪ್ಪ, ದೃಶ್ಯ ತಿತುಕೆ ನಾಶವಂತ, ಕಣ್ಣಿಗೆ ಕಾಣಿಸೋದೆಲ್ಲ ನಾಶವಂತದ. ತೂ ಅವಿನಾಶ ಬ್ರಹ್ಮ ಶಾಶ್ವತ, ನೀ ಶಾಶ್ವತ ಅವಿನಾಶ ಬ್ರಹ್ಮ ಇದ್ದಿದಿ. ನೋಡ್ರಿ, ಇಂತಹ ತತ್ವಗಳನ್ನ ಚಿಂತನೆ ಮಾಡಿ ನನ್ನ ನಿಜ ಸ್ವರೂಪ ಅದು ಅದಂದ್ಮೇಲೆ ಇನ್ನೇನ್ ಜೀವನದಾಗ ಉಳಿತದ? ಇನ್ನೇನ್ ಯಾರ ಜೋಡಿ ಮಾತಾಡೋದಾಗ್ಲಿ, ಏನ್ ಡಿಸ್ಕಷನ್ ಆಗ್ಲಿ, ಯಾವ್ದು ಉಳಿಯಂಗಿಲ್ಲ. ನೀನೇ ಶಾಶ್ವತ ಪರಬ್ರಹ್ಮ, ಶುದ್ಧ ಬ್ರಹ್ಮ ವಸ್ತು ಇದ್ದಿದಿ. ಪಾರಾವಾರ ರಹಿತ ರೂಪ ತುಜೆ. ಪಾರಾವಾರ ಅಂದ್ರ ಅನ್ಲಿಮಿಟೆಡ್. ಇವೆಲ್ಲ ಚಿಂತನೆ ಮಾಡಿದ್ರ, ಇವನ್ನ ನಾವು ಅನುಭೂತಿ ತಂದ್ರ ನಾವೇ ಸಾಕ್ಷಾತ್ ಭಗವಂತ ಆಗ್ತೀವಿ. ಮಹಾಸ್ವಾಮಿ ಹೇಳ್ಯಾರ, ಇದನ್ನ ಎಷ್ಟೋ ಮಂದಿ ನಮ್ ದೇಶದೊಳಗ ಅನುಭೂತಿ ತಗೊಂಡಾರ. ಆ ಸ್ಟೇಜ್ನಾಗ ಹೋದ್ಮೇಲೆ ನಾವ್ ಏನ್ ಇಚ್ಛಾ ಪಡ್ತೀವ ಅದು ಆಗ್ತದೆ. ಹಂಗಾಗಿ ನೀನು ಪಾರಾವಾರ ರಹಿತ ಅಂದ್ರೆ, ಪಾರಾವಾರ ಅಂದ್ರೆ ನಿಮ್ಗೆ ಅಂತ ಪಾರ ಇಲ್ಲ, ಪಾರಾವಾರ ಅಂದ್ರೆ ಲಿಮಿಟೆಡ್ ಇಲ್ಲ, ಅನ್ಲಿಮಿಟೆಡ್ ರೂಪ ಅದ ನಿಂದು. 84 ಲಕ್ಷ ಜೀವ ಅಸತಿ, ನಾನಾ ಪ್ರಕಾರೇ ದೇಹ ದಿಸತಿ, ಆತ್ಮ ಸಾರಿಕಾ ಸರ್ವಾಭೂತಿ, ನಿಶ್ಚಯ ಚಿತ್ತಿ ದೃಢೈಸ. ಈ 84 ಲಕ್ಷ ಯೋನಿಗಳವ, ನಾನಾ ರೂಪಗಳವ. ಆದ್ರೆ ಎಲ್ಲರಲ್ಲಿ ಇರುವಂತಹದ್ದು ಒಂದೇ ಆತ್ಮ. ಈಗ ಒಂದು ಸಣ್ಣ ಎಕ್ಸಾಂಪಲ್ ನಾವು ತಗೊಂಬೋಣ. ಒಂದು ಬಂಗಾರದ ನಾವು ದೀಪ ಮಾಡಿವಿ, ಒಂದು ಬೆಳ್ಳಿ ದೀಪ ಮಾಡಿವಿ, ಒಂದು ಹಿತ್ತಾಳಿ ದೀಪ ಮಾಡಿವಿ, ಒಂದು ಕೆಬ್ಣದ್ ಮಾಡಿವಿ, ಒಂದು ಕಲ್ಲಿನ ಮಾಡಿವಿ, ಒಂದು ಮಣ್ಣಿನ ಮಾಡಿವಿ. ಎಲ್ಲದ್ರೊಳಗೂ ಬತ್ತಿ ಇಟ್ಟಿವಿ, ಎಲ್ಲವೂ ಅವನ್ನ ಬೆಳಗಿಸಿ. ಈಗ ಬಂಗಾರ ಇವೆಲ್ಲ ಬ್ಯಾರೆ ಬ್ಯಾರೆ, ಬಂಗಾರ ಬ್ಯಾರೆ ಕಾಣಿಸ್ತದ, ಬೆಳ್ಳಿಗೆ ಬ್ಯಾರೆ ಕಾಣಿಸ್ತದ, ಎಲ್ಲ ಬ್ಯಾರೆ ಬ್ಯಾರೆ ಕಾಣಿಸ್ತಾವ. ಆದ್ರ ದೀಪ, ಬೆಳಕು ಕೊಡುವಂತಹ ದೀಪ ಒಂದೇ ಅದ. ಆ ಬೆಳಕಿನಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಮಣ್ಣಿನ ದೀಪದೊಳಗು ಬೆಳಕು ಹಂಗೆ ಬರ್ತದ, ಅಷ್ಟೇ ಬರ್ತದ, ಅದೇ ರೀತಿ ಅದ. ಹಂಗ ಇಲ್ಲೇನಾಗ್ತದ, 84 ಲಕ್ಷ ಜೀವ ಸತಿ, 84 ಲಕ್ಷ ಯೋನಿಗಳವ, ನಾನಾ ಪ್ರಕಾರೇ ದೇಹ ದಿಸತಿ, ನಾನಾ ಪ್ರಕಾರ ದೇಹ. ಅದಕ್ಕ ನೋಡ್ರಿ, ಇದೇನ್ ಹೇಳಿಗತ್ತಾರಂದ್ರ, ಆ ಸದ್ಗುರು ತತ್ವವನ್ನ ಎಲ್ಲ ಕಡೆ ನೋಡೋದು ನಿಜವಾದ ಗುರು ಭಕ್ತಿ. ಅದಕ್ಕ ಮೊನ್ನೆ ಒಬ್ಬ ನಮ್ಮ ಕಿರಣಪ್ಪನವ್ರು ಹೇಳಿಗತ್ತಿದ್ರು,
ಗುರು ಬಂಧುಗಳಲ್ಲಿ ಸದ್ಗುರು ನೋಡೋದು ಮೊದ್ಲು ಕಲಿಬೇಕು ನಾವು. ಏನ್ ಅದ್ರ ಬಗ್ಗೆ ಜಾಸ್ತಿ ನಾ ಮಾತಾಡಂಗ. 84 ಲಕ್ಷ ಜೀವ ಅಸತಿ ನಾನಾ ಪ್ರಕಾರೇ ದೇಹ ದಿಸತಿ ಆತ್ಮ ಸಾರಿಕಾ ಸರ್ವಾಭೂತಿ ನಿಶ್ಚಯ ಚಿತ್ತಿ ದೃಢಾಯಿಸ. ನಿನ್ನ ದೃಢ ನಿಶ್ಚಯ ಏನಿರ್ಬೇಕಪ್ಪ ನಿನ್ ಮನಸ್ನಾಗ ಅಂದ್ರ ಈ ಆತ್ಮ ಮಂತಾದ್ದು ಸರ್ವಾಭೂತಿ ಅದ, ಸಾರಿಕಾ ಅದ ಅಂದ್ರ ಎಲ್ಲರೊಳಗೂ ಒಂದ ರೀತಿ ಅದ, ಏನು ಚೇಂಜ್ ಇಲ್ಲ. ಈಗ ಎಲ್ಲಾ ದೀಪಗಳು ಮಾಡಿದ್ವಿ ಬ್ಯಾರೆ ಬ್ಯಾರೆ ಬ್ಯಾರೆ, ಆದ್ರ ದೀಪದೊಳಗ ಏನಾದ್ರು ಚೇಂಜ್ ಅದೇನ್ರಿ? ಅಲ್ಲ, ದೀಪ ಅಲ್ಲ, ಅದೇನ್ ಬೆಳಕು ಅದೇನದ ಬರ್ತದಲ್ಲ, ಆ ಪ್ರಣತಿ ಒಳಗ್ ಬರುವಂತಹ ಬೆಳಕು ಯಾವ್ಯಾವ ಮೆಟಲ್ ಇಂದ ಇದ್ರು ಆ ಬೆಳಕು ಮತ್ತ ಆ ದೀಪ ಏನದ, ಆ ಪ್ರಕಾಶ ಏನದ, ಅದ್ರೊಳಗೆ ಏನೂ ಚೇಂಜ್ ಇಲ್ಲ. ಅದನ್ನ ಇಲ್ಲಿ ಹೇಳಿಗತ್ತಾರ, ಆತ್ಮ ಸಾರಿಕಾ ಸರ್ವಾಭೂತಿ. ಸಾರಿಕಾ ಅಂದ್ರ ಸೇಮ್. ನಿಶ್ಚಯ ಚಿತ್ತಿ ದೃಢಾಯಿಸ, ಇದನ್ನ ನಿನ್ನ ಚಿತ್ತದೊಳಗ ನಿಶ್ಚಯ ಮಾಡ್ಕೊಳಪ್ಪ ಅಂತ ಹೇಳಿಗತ್ತಾರ. ಏನಂತ ನಿಶ್ಚಯ ಮಾಡ್ಕೋಬೇಕು ನಾವು? ದೃಢ ನಿಶ್ಚಯ, ಎಲ್ಲರಲ್ಲಿ ಒಬ್ಬವನೇ ಇದ್ದಾನ, ಆತ್ಮ ಸ್ವರೂಪ. ಭಗವದ್ಗೀತಾದಲ್ಲಿ ಬರ್ತದ ಏನಂದ್ರ, ಶ್ವಾನ ಮತ್ತು ಮಾಂಸವನ್ನು ತಿನ್ನುವಂತಹ ಮತ್ತು ಬ್ರಾಹ್ಮಣನಲ್ಲಿ ಮೂರರಲ್ಲಿ ಒಂದ ಶುನೀಚೈವ ಶ್ವಪಾಕೇಶು ಪಂಡಿತ ಸಮದರ್ಶನ ಅಂತ ಒಂದು ಶ್ಲೋಕ ಬರ್ತದ. ಅದು ನನ್ಗೆ ನೆನಪಿಲ್ಲ. ಮತ್ ನಾವು ಸೆಕೆಂಡ್ ರೌಂಡ್ ಇದನ್ನ ಚಿಂತನೆ ಮಾಡಿದಾಗ ಚಲೋತ್ನಾಗ ಪ್ರಿಪೇರ್ ಮಾಡಿ ಎಲ್ಲಾ ನೋಟ್ಸ್ ಮಾಡ್ಕೊಂಡು ನಾವು ಅವಾಗ ಚಿಂತನೆ ಮಾಡಂತ. ಮುಂದೇನ್ ಹೇಳಿಗತ್ತಾರ, ಸಜೀವ ನಿರ್ಜೀವ ಮಾಜಿ ಆತ್ಮ ಏಕಾಸೆ ತ್ಯಾಸಿ ಜಾಣೆ ಏಣೆ ನಸೆ ಕಲ್ಪಾಂತಿ. ಇದು ಬರೇ ಜೀವ ಜಂತುಗಳಲ್ಲಿ ನಾವು ಮಾತಾಡಿದ್ವಿ. ಈಗ ಏನ್ ಹೇಳಿಗತ್ತಾರ, ಜಡ ವಸ್ತುಗಳಲ್ಲಿನೂ ಅದೇ ಆತ್ಮ ಅದ. ಸಜೀವ ನಿರ್ಜೀವ ಮಾಜಿ ಆತ್ಮ ಏಕಾಸೆ. ಸಜೀವ ಮತ್ತು ಲಿವಿಂಗ್ ಅಂಡ್ ನಾನ್ ಲಿವಿಂಗ್, ಸಜೀವ ಮತ್ತು ನಿರ್ಜೀವದಲ್ಲೂ ಇರುವಂತಹ ಆತ್ಮ ಒಂದೇ ಅದ. ಆತ್ಮ ಶಾಶ್ವತದ. ಆತ್ಮ ಒಂದೇ ಕಡೆದ, ಅದು ಬರದು ಹೋಗೋದು ಮಾಡಂಗಿಲ್ಲ. ಆತ್ಮಕ್ ಮೂವ್ಮೆಂಟ್ ಇಲ್ಲ ನೋಡಿ. ಸರ್ವ ವ್ಯಾಪಕದ, ಎಲ್ಲಾ ಕಡೆ ವ್ಯಾಪಕದ. ಜಡ ಜೀವ ಜಂತು, ಮನುಷ್ಯರು, ಪ್ರಾಣಿಗಳು, ದೇವಾನ್ ದೇವತೆಗಳು, ಬ್ರಹ್ಮ ಇರ್ವಿಯಿಂದ ಬ್ರಹ್ಮನ ತನಕ ಎಲ್ಲಾ ಜಡ ಜೀವ ಜಂತುಗಳಲ್ಲಿ ವ್ಯಾಪಕದ. ಅಂದ್ರೆ ಮತ್ ಅದು ಬರದೆಲ್ಲಿಂದ ಬರ್ಬೇಕು, ಹೋಗೋದೆಲ್ಲಿ ಹೋಗ, ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟದ ಅಣುರೇಣುಗಳಲ್ಲಿ. ವಿಶ್ವಂಭರ ಅಂತಂದ್ರೆ ನೋಡ್ರಿ, ಎಲ್ಲಾ ಭರ ಅಂದ್ರೆ ಎಲ್ಲಾ ಕಡೆ ತುಂಬ್ಕೊಂಡದ. ಹಂಗಾಗಿ ಆತ್ಮ ಬಂತು ಆತ್ಮ ಹೋಯ್ತು ಅಂತ ಇರಂಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳಿದಾರ, ತ್ಯಾಸಿ ಜಾಣೆ ಏಣೆ ನಸೆ ಕಲ್ಪಾಂತಿ. ಬರೋದು ಹೋಗೋದು ಅಂಬಂತಹದ್ದು ಆತ್ಮಕ್ಕೆ ಇರಂಗಿಲ್ಲ. ಮುಂದೆ ಹೇಳಿದಾರ, ಐಸಾ ಅನುಭವ ಚಿತ್ತಿ ದ್ವೈತ ಪಿಸೆ ನೇಣೇಚಿ ಸ್ವಪ್ನಿ. ಈ ರೀತಿ ಯಾರಿಗೆ ಅನುಭವ ಆಗ್ತದೋ ಚಿತ್ತದಲ್ಲಿ, ಅವರು ಎಂದೆಂದಿಗೂ ಏನಪ್ಪಾ ಅಂತಂದ್ರ ಈ ದ್ವೈತ ಭಾವದಲ್ಲಿ ಇರಂಗಿಲ್ಲ. ನಾನಾ ಅನುಭವ ಚಿತ್ತಿ ದ್ವೈತ ಪಿಸೆ ಅಂದ್ರೆ ಚಿತ್ತದೊಳಗ ನಾನಾ ಅನುಭವ ಮತ್ತು ದ್ವೈತ, ನಾ ಬ್ಯಾರೆ ಅವ್ರ ಬ್ಯಾರೆ ಅಂತ ಹೇಳಿ ಇವೆಲ್ಲ ಏನಿರ್ತಾವ ಅವೆಲ್ಲ ಮಾಯ ಆಗ್ಬಿಡ್ತಾವ. ಯಾರು ಗುರುಗಮ್ಯ ಠೇವದ ಒಂದು ಈ ಮಹಾಸ್ವಾಮಿ ಹೇಳುವಂತ ಒಂದ್ ಏನ್ ಮಾರ್ಗದರ್ಶನ ಅದ, ಅವರಿಗೆ ಕನಸ್ನಾಗ್ನು ಏನಪ್ಪಾ ಅಂದ್ರೆ ದ್ವೈತ ಭಾವದ್ದು ಪಿಶಿ ಇರಂಗಿಲ್ಲ. ಸ್ವಪ್ನಾಚಿಯ ದುಃಖಾಸಿ ಪರಿಹಾರ ಹೋಯ ಜಾಗೃತಿಸಿ ತೈಸೆ ಅಜ್ಞಾನ ದುಃಖ ನಿವೃತ್ತಿಸಿ ಗುರುಬೋಧ ನಿಶ್ಚಯಿಸಿ ಆತ್ಮಸುಖಿ. ನೋಡಿ, ಕನಸ್ನಾಗ ನಮಗ್ ಜ್ವರ ಬಂದಿದ್ವ ಅಂತ ತಿಳ್ಕೊಳ್ರಿ. ಮಹಾಸ್ವಾಮಿ ಸದ್ಗುರು ಉಪದೇಶನಾಗೂ ಈ ಮಾತು ಹೇಳಿದ್ರು. ಕನಸ್ನಾಗ ಜ್ವರ ಬಂದ್ಕೂಳೆ ಎಚ್ಚರ ಆದ್ಕೂಳೆ ಆರಾಮಿದ್ದೀನಿ, ಅದು ಕನಸ್ನಾಗಿತ್ತು ಜ್ವರ, ಎಚ್ಚರ ಆಯ್ತು ಒಂದೆರಡು ಡೋಲೋ ತಗೊಂಡ್ಬಿಡೋಣ ಅಂತ ತಗೋತೀವೇನು? ಹಂಗ ಈ ಜಗತ್ತೇನದ, ಈಗ ನಾವು ಕಣ್ಣಿಗೆ ಕಾಣಿಸೋದು ಇದೆಲ್ಲಾ ಸ್ವಪ್ನದ, ದೃಶ್ಯಾಕಾರದ. ಸ್ವಪ್ನಾಚಿಯ ದುಃಖಾಸಿ ಪರಿಹಾರ ಹೋಯ ಜಾಗೃತಿಸಿ. ಹಂಗಾಗಿ ಈ ಅಜ್ಞಾನ ಏನದ, ಅವಿದ್ಯಾ ಅದ, ಇದು ನಮಗ ಒಂದು ಸ್ವಪ್ನ ಆಕಾರದೊಳಗದ. ಸ್ವಪ್ನ ಅಂದ್ರೆ ಈಗ ನಾನೇನ ಜಗತ್ತಿನೊಳಗಿದ್ದೀನಿ, ನನ್ ಮನಿ, ನನ್ ಮಕ್ಳು, ನನ್ ಹೆಂಡತಿ, ಇವೆಲ್ಲ ಅಟ್ಯಾಚ್ಮೆಂಟ್ಸ್ ಏನ್ ಇಟ್ಕೊಂಡಿವಿ, ಇದು ಸ್ವಪ್ನ ಅದ, ಸ್ವಪ್ನದ ದುಃಖ ಅದ. ಆದ್ರೆ ಜಾಗೃತಿ ಯಾವಾಗ ಆಗ್ತದೆ, ಯಾವಾಗ ನಮ್ಗೆ ಆತ್ಮಜ್ಞಾನ ಆಗ್ತದೆ, ಯಾವಾಗ ಸ್ವಸ್ವರೂಪದ ಆನಂದ ಗೊತ್ತಾಗ್ತದ, ಯಾವಾಗ ಇದು ನಾನು ಬಿಯಾಂಡ್ ಟೈಮ್ ಸ್ಪೇಸ್ ಬಾಡಿ ಹೆಸರು ಇವೆಲ್ಲ ಬಿಯಾಂಡ್ ಇದ್ದೀನಿ ಅನ್ನೋದು ಗೊತ್ತಾಗ್ತದ, ಅವಾಗ ಇದು ಅದಕ್ಕೇನು ಔಷಧ ತಗೊಂಬದ್ ಬೇಕೇ ಆಗಂಗಿಲ್ಲ. ಅದು ದುಃಖ ತಾನಾಗೆ ಮಾಯ ಆಗಿ ಹೋಗ್ಬಿಡ್ತದೆ.
स्वप्नाच्या दुःखासी परिहार होय जागृतीसी तैसे अज्ञान दुःख ನಿವೃತ್ತಿಸಿ ಗುರುಬೋಧ ನಿಶ್ಚಯಿಸಿ ಆತ್ಮಸುಖಿ. ಅದು ಅಜ್ಞಾನ ದುಃಖ ಏನಾಗ್ಬಿಡ್ತದ, ಹೋಗಿ ಬಿಡ್ತದ. ಯಾರು ನಿವೃತ್ತಿ ಮಾರ್ಗಕ್ಕೆ ಬಂದಿರ್ತಾರ ಅದು ಅಜ್ಞಾನ ದುಃಖ ಹೋಗ್ಬಿಡ್ತದ. ಗುರುಬೋಧ ನಿಶ್ಚಯಿಸಿ ಆತ್ಮಸುಖಿ. ಯಾರು ಗುರುಬೋಧವನ್ನ ಗುರುಗಮ್ಯವನ್ನ ಸೇರ್ಲಿಕ್ಕೆ ಯಾರು ಗುರುಬೋಧವನ್ನ ತಗೋತಾರೋ ಅವರು ಆತ್ಮಸುಖಿಗಳಾಗ್ಬಿಡ್ತಾರ. ಆತ್ಮಸುಖಿಗಳಾಗ್ತಾರ. ಆ ದುಃಖ ಎಲ್ಲ ದೂರ ಹೋಗ್ಬಿಡ್ತದ. ಹಂಗಾಗಿ ಗುರು ಗಮ್ಯವ, ಗುರುನೇ ನನ್ನ ಸರ್ವಸ್ವ, ಗುರುನೇ ನನ್ನ ಅಲ್ಟಿಮೇಟ್ ರಿಯಾಲಿಟಿ ಅಂತ ಇಟ್ಕೊಂಡು ಆ ಗುರು ಭಕ್ತಿ ಮಾಡೋಂಥವ್ರಿಗೆ ಸದ್ಗುರುನೇ ಮಾರ್ಗದರ್ಶನ ಮಾಡ್ತಾನ. ಸದ್ಗುರು ಬೋಧ ಆಗ್ತದ. ಸದ್ಗುರುನೇ ಅವ್ರಿಗೆ ಕೃಪಾ ಮಾಡ್ತಾನ. ಅದಕ್ಕೆ ಮಹಾರಾಜರು ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ ಅಭಂಗ ನಾವು ಬಹಳ ಸರಳ ಹೇಳಿಬಿಡ್ತೀವಿ. ಇವೆಲ್ಲ ಗ್ರಂಥಗಳನ್ನು ಓದಿದಾಗ ಆ ಅಭಂಗದ ಆಳೇನದಪ್ಪ ಗೊತ್ತಾಗ್ತದೆ. ದೃಶ್ಯಾಕಾರ ಸುಖ ದುಃಖ ನಾಶವಂತ ಆತ್ಮ ಪ್ರಾಪ್ತಿ ನಿಜ ಸುಖ ಶಾಶ್ವತ ಜೀ ಅವಿನಾಶ ಖಂಡಿತ ಅಸೇ ಸರ್ವಗತ ರೂಪ ತುಜೆ. ಮಹಾಸ್ವಾಮಿ ಅದನ್ನ ಮತ್ತೆ ಹೇಳಿಗತಾರ. ಇದು ದೃಶ್ಯಾಕಾರ ಏನು ಸುಖ ದುಃಖದ ಎಲ್ಲ ನಾಶವಂತದ, ಆತ್ಮ ಪ್ರಾಪ್ತಿನೇ ನಿಜ ಸುಖದ ಶಾಶ್ವತದ. ಇದನ್ನ ನಾವು ಅಭ್ಯಾಸ ಮಾಡ್ಬೇಕು. ಏಕಾಂತವಾಗಿರ್ಬೇಕು, ಮೌನವಾಗಿರ್ಬೇಕು. ಎಷ್ಟು ನಾವು ಇದ್ರದ್ದು ಚಿಂತನ ಕ್ಷಣೋಕ್ಷಣಿ ಮಾಡ್ತೀವ ಅಷ್ಟು ನಮಗ ಶೀಘ್ರವಾಗಿ ಗುರುಕೃಪಾ ಆಗ್ತದ. ಹಂಗಾಗಿ ಇದು ಏನಪ್ಪಾ ದೃಶ್ಯಾಕಾರ ಇದೆಲ್ಲ ನಾಶವಂತದ. ಇದು ಏನದ ಅವಿನಾಶ ಅದ, ಶಾಶ್ವತ ಅದ, ಅಖಂಡ ಅದ. ಅಸೇ ಸರ್ವಗತ ರೂಪ ತುಜೆ. ಸರ್ವಗತ ಅಂದ್ರೆ ಎಲ್ಲಾ ಕಡೆ ನಿಂದೇ ರೂಪ ಅದ. ಜಾಸಿನಸೆ ಅಂತ ಪಾರ ಸಪ್ತ ಪಾತಾಳಿ ತಳಿ ಅಪಾರ. ಇದೇನದ ಸಪ್ತ ಪಾತಾಳಕ್ಕಿಂತ ಒಳಗನು ಆತ್ಮನೇ ಎಲ್ಲಾ ಕಡೆ ವ್ಯಾಪಕದ. ಇದ್ರದ್ದು ಅಂತ ಪಾರ ಇಲ್ಲ. 21 ಸ್ವರ್ಗಾಚೆ ಅನಂತ ಕೋಟಿವರ. 21 ಸ್ವರ್ಗಗಳಲ್ಲಿ ಇದು ವ್ಯಾಪಕದ. ಅನಂತ ಕೋಟಿ ಬ್ರಹ್ಮಾಂಡದೊಳಗೆ ವ್ಯಾಪಕದ. ಪಾತಾ ನಿರಂತರ ಹೃದಯಸೆ. ಇದೇನಪ್ಪಾ ಅಂದ್ರೆ ನಿರಂತರವಾಗಿ ನಮ್ಮ ಹೃದಯದೊಳಗೆ ಅದ. ನೋಡ್ರಿ, ಎಷ್ಟು ಇಲ್ಲ ಅಂತಂದ್ರ ಯಾವ ವಸ್ತು ಸರ್ವವ್ಯಾಪಕದನೋ ಅದೇ ನಮ್ಮಲ್ಲಿ ಅದ. ಅದೇ ಚಿದಂಬರದ. ಅದ್ರದ್ದು ಚಿಂತನ್ ಮಾಡಿ ಎಲ್ಲಿ ಹೋಗ್ಲಾರ್ದಂಗ ನಮ್ಮ ಸ್ವಸ್ವರೂಪದ ನಾನ್ ಯಾರಂಬಂತಹದ್ದು ಚಿಂತನದೊಳಗ ನಾವು ಮುಳುಗಿದ್ವಿ ಅಂದ್ರ ಅದೇನಪ್ಪಾ ಅಂದ್ರೆ ನಮ್ದು ಜೀವನದ ಉದ್ದೇಶದ. ಅದನ್ನ ಯಾರು ನಾವು ತಿಳ್ಕೊಂಡು ಅನುಭೂತಿ ಮಾಡ್ಕೋತಾರೋ ಅವ್ರು ಗುರುಗಮ್ಯ ಸೇರಿದಂಗೆ, ಗುರುಗಮ್ಯವನ್ನ ಮುಟ್ಟಿದಂಗೆ. ಅದಕ್ಕೆ ಏನು ಠೇವ ಮಾಡ್ಬೇಕಂಬಂತಹದ್ದು ಇದೆಲ್ಲ ಮಹಾಸ್ವಾಮಿ ನಮಗ್ ತಿಳಿಸ್ಕೊಳ್ಲಿಕತ್ತ. ಮುಂದೆ ಹೇಳಿಗತಾರ, ಮನ ಮೂರೋನಿ ಮನಾಚಿಯ ಮಾಗೆ ನಿಜ ರೂಪ ಸಮಸಾಮ್ಯ ಅಸೆ ಉಗೆ ಅನುಭವ ಘೇತ ಕಳೋಲಾಗೆ ನಿವಾಂತ ಯೋಗೆ ಬಾಣೆ ಸುಖ. ಏನ್ ಹೇಳಿಗತಾರ ಅಂದ್ರ ಇದು ಮನಸ್ಸೇನದಪ್ಪ, ಇವತ್ತೇನ್ ಮನಸ್ಸಿಂದ ಚಿತ್ತದ್ದೆಲ್ಲ ಏನದ ಅದು ಚಂಚಲದ, ನಾನಾ ಕಡೆ ಹೋಗ್ತದ. ಆದ್ರೆ ಯಾವಾಗ ಈ ಮನಸ್ಸು ಲಯ ಆಗ್ತದ, ನಮ್ಮ ನಿಜ ಸ್ವರೂಪದಲ್ಲಿ ಲಯ ಆಗಿ ಏನಾಗ್ತದ ನೋಡ್ರಿ, ದೇಹ ಮನಸ್ಸಿನಾಗ ಲಯ ಆಗ್ತದ. ಮನಸ್ಸು ಚಿತ್ತ ಅಹಂಕಾರ ಬುದ್ಧಿ ಇವೆಲ್ಲ ಆತ್ಮದೊಳಗ ಲಯ ಆಗ್ತಾವ. ಯಾವಾಗ ಆತ್ಮದೊಳಗ ಇವೆಲ್ಲ ಲಯ ಆದಾಗ ನಮ್ಮ ನಿಜ ಸ್ವರೂಪ ಏನಾಗ್ತದ, ಅಲ್ಲೇ ಸಮಸಾಮ್ಯ ಎಂಬಂತಹದ್ದು ಗೊತ್ತಾಗ್ಬಿಡ್ತದ ನಮಗ. ಎಲ್ಲ ಕಡೆ ನಮ್ಮ ನಿಜ ಸ್ವರೂಪ ಸಮಾನವಾಗಿ ವ್ಯಾಪಕದಂಬಂತಹದ್ದು ಗೊತ್ತಾಗ್ತದ. ಎಲ್ಲಿವರೆಗೂ ಮನಸ್ಸು ಲಯ ಆಗಂಗಿಲ್ಲ. ಇಲ್ಲೇನ್ ಹೇಳ್ಯಾರಂದ್ರ ಮನ ಮೂರೋನಿ ಅಂದ್ರೆ ಲಯ ಆಗೋದು, ಅಲ್ಲಿಂದ ಡಿಸಪಿಯರ್ ಆಗೋದು. ಮನಾಚಿಯ ಮಾಗೆ, ಮನದ ಹಿಂದೆ ಇದ್ದಂತಹ ಎಲ್ಲ ಏನವ ಅವು ದುಃಖಗಳು ಹೋಗ್ಬಿಡ್ತಾವ. ದ್ವೈತ ಭಾವ ಹೋಗ್ತದ. ಅಲ್ಲೇನಾಗ್ತದ, ನಿಜ ರೂಪ ಎಂಬಂತಹದ್ದು ನಮಗ ಅನುಭವ ಆಗ್ತದ. ಅನುಭವ ಗೇತ ಕಳೋಲಾಗೆ ನಿವಾಂತ ಯೋಗೆ ಬಾಣೆ ಸುಖ. ಇದನ್ನೇನಪ್ಪಾ ಅಂದ್ರ ಯಾರಿಗ ಅನುಭವ ಆಗ್ತದೋ ಅವರು ಶಾಂತ ಆಗ್ಬಿಡ್ತಾರ, ಸಮಾಧಾನ ಆಗ್ಬಿಡ್ತಾರ. ನಿಜ ಸುಖದ ಅನುಭವದಲ್ಲಿ ಅವರು ಮಗ್ನರಾಗ್ಬಿಡ್ತಾರ. ಅಂತರ್ಬಾಹ್ಯ ಸಾರಿಕೆ ಜಾಣ ಘನದಾಟ ಸೇ ಸಗನ. ಒಳಗ ಹೊರಗ ಎಲ್ಲಾ ಕಡೆ ಸಮಾನ ಕಾಣಿಸ್ತದ ಅವ್ರಿಗೆ. ಹೊರಗಿಂದೆಲ್ಲಾ ದೃಶ್ಯಾಕಾರ ನಾಶವಂತ ಅಂತ ಗೊತ್ತಾಗ್ಬಿಡ್ತದ. ಹೊರಗಿದ್ದದ್ದು ಆತ್ಮನೇ ಅದ, ಹಿಂದನೂ ಆತ್ಮದ, ಆಜು ಬಾಜು ಎಲ್ಲಾ ಕಡೆ ಹೊರಗ ಒಳಗ ಎಲ್ಲಾ ದಿಕ್ಕಿನಲ್ಲಿ ಆ ಆತ್ಮನೇ ಎಲ್ಲಾ ಕಡೆ ತುಂಬಿಕೊಂಡದಂತ ಅಮ್ಮಂತಹದ್ದು ಅನುಭವ ಆದವರಿಗೆ
ಮುಂದೇನಪ್ಪಾ ಅಂದ್ರ ಏನು ಯಾವುದು ಎಲ್ಲಾ ಆ ನಾಶವಂತ ಅನಿಸ್ತದ. ಎಲ್ಲಾ ಕಡೆ ಘನದಾಟ ಅಸೆ ಸಗನ. ಘನದಾಟ ಅಂತಂದ್ರ ಯಾವುದು ಆತ್ಮ ಸ್ವರೂಪದನೋ. ಚಿದ್ಘನ ಅಂತ ಹೇಳ್ತಾರ ನೋಡಿ. ಚಿದ್ಘನ, ಚಿತ್ ಅಂದ್ರ ಅದೇ ಇದು ಏನಂದ್ರ ಆತ್ಮಜ್ಞಾನ, ಆ ಆತ್ಮ ಸ್ವರೂಪ ಏನದ ಅದು ಚಿತ್ ಆಗ್ತದ. ಅದು ಘನ ಅಂದ್ರ ಪೂರ್ಣವಾಗಿ ದಟ್ಟವಾಗಿ ಅದೇನಪ್ಪಾ ಅಂದ್ರ ಎಲ್ಲಾ ಕಡೆ ಇದ್ದದ್ದು ನಮಗ ಅನುಭವ ಆಗ್ತದ. ಘನ ಅಂತಂದ್ರ ಅದು ಏನಂದ್ರ ಬಹಳ ಏನಾಗ್ತಾರ, ಲೈಟ್ ಆಗಿರೋದು ಘನವಾಗಿರೋದಂದ್ರ ಫುಲ್ ಇದ್ರೊಳಗ ಕ್ವಾಂಟಿಟಿನ್ಯಾಗ ತುಂಬಿಕೊಂಡದ್ದು. ಹಂಗೇನಂದ್ರ ಇದು ಎಲ್ಲ ಕಡೆ ಅದ್ರದ್ದು ಅನುಭವ ಆಗ್ತದ. ಘನದಾಟ ಅಸೆ ಸಗನ, ತ್ಯಾಚ್ಯಾ ಪೋಟಿ ಗಗನ, ಗಗನ ವೃತ್ತಿ ನಿಮಗ್ನ ಕರೀತೇಥೆ. ಯಾವ ಇದು ಅನುಭವ ಆಗ್ತದೋ ಅವ್ರ ಹೊಟ್ಟಿ ಒಳಗನೆ ಆಕಾಶ ಎಂಬಂತಹದ್ದು, ಆ ಆತ್ಮ ಸ್ವರೂಪ ಎಂಬಂತಹದ್ದು ಅವ್ರ ಒಳಗೆ ಇರ್ತದ. ಆ ಒಳಗಿರುವಂತ ಆಕಾಶ ಅಂದ್ರೇನು ಅದೇ ಆತ್ಮ. ಆಕಾಶ ಅಂದ್ರೇನು ಆಕಾಶ ತತ್ವದೊಳಗಿದ್ದಂತಹದ್ದೆಲ್ಲ ಏನದ ಅದೇ ಚಿದಂಬರದ. ಚಿತ್ ಪ್ಲಸ್ ಅಂಬರ, ಚಿದಂಬರ. ಅದೇನಪ್ಪಾ ಅಂದ್ರ ನಮ್ ಒಳಗಿರ್ತದ. ಇದೇನು ಒಳಗ ಸ್ಪೇಸ್ ಇರ್ತದ ನೋಡ್ರಿ, ನಮ್ ದೇಹದೊಳಗ ಸ್ಪೇಸ್ ಇರ್ತದ ಎಲ್ಲೋ, ಅದೇ ಆತ್ಮ ಆಗ್ತದ. ನಮ್ ಒಳಗೆ ಇರ್ತದ, ಪೋಕಳಿ ಇರ್ತದ, ಅಲ್ಲೊಂದು ಹಾಲೋನೆಸ್ ಇರ್ತದ. ಅದು ಏನಪ್ಪಾ ಅಂತಂದ್ರ ಆಕಾಶನು ನಮ್ ಒಳಗೆ ಇರ್ತದ. ತ್ಯಾಚ್ಯಾ ಪೋಟಿ ಗಗನ, ಗಗನ ವೃತ್ತಿ ನಿಮಗ್ನ ಕರೀತೈತೆ. ಅವಾಗ ಏನಾಗ್ತದ, ನಮ್ದು ವೃತ್ತಿ ಏನಾಗ್ತದ, ಗಗನದಲ್ಲೇ ನಿಮಗ್ನ ಆಗ್ಬಿಡ್ತದ. ಗಗನ ಅಂದ್ರೇನು ಸ್ಪೇಸ್, ಸ್ಪೇಸ್ ಅಂದ್ರೇನು ಚಿದಂಬರ. ಅಲ್ಲೇ ಏನಪ್ಪಾ ಅಂತಂದ್ರ ರಾಜಾರಾಮ್ ಮಹಾಸ್ವಾಮಿ ಹೇಳಿಗತ್ತಾರ, ನಿಮ್ ಒಳಗಿದ್ದಂಥ ಇಲ್ಲಿ ಎಸೆನ್ಸ್ ಏನಪ್ಪಾ, ಅರ್ಥಾತ್ ಇದು ಸಮರಿ ಏನಂತಂದ್ರ ನಿನ್ನೊಳಗಿದ್ದಂಥ ನಿನ್ನ ನಿಜ ಸ್ವರೂಪ ಏನದ, ಯಾವುದು ಗಗನ ಸ್ವರೂಪ ಅದನೋ, ಯಾವುದು ಚಿದ್ಘನ ಅದನೋ, ಅದ್ರ ಮೇಲೆ ನಿಂದೇನಂತಂದ್ರ ಚಿಂತನ ವೃತ್ತಿ ಒಳಗ ನೀನ್ ನಿಮಗ್ನ ಆಗ್ಬಿಡು. ನಿಮಗ್ನ ಆದಂದ್ರ ನಿನ್ಗೆ ಉಳಿದದ್ದೆಲ್ಲ ದೃಶ್ಯಾಕಾರ ಎಲ್ಲ ನಾಶವಂತ ಅನಿಸ್ತದ. ನಿನ್ನೊಳಗಿದ್ದಂತಹ ಸ್ವಸ್ವರೂಪದ ಅನುಭವ ಆಗ್ತದ. ಮುಂದಿಂದು ಓವಿ ನಾವು ಮತ್ತ ನಾಳೆ ತಗೊಂಬ, ನಾಳೆನು ನಮ್ದ ಹೇಳ್ಯಾರ ಸೇವಾ. ಇದೇನಂತಂದ್ರ ನಾವೆಲ್ಲಾ ಇದು ವಿಚಾರ ಮಾಡಿದ್ದೆಲ್ಲ ಇದು ಎಲಿಮೆಂಟ್ರಿ ಲೆವೆಲ್ನಾಗ ನಾವ್ ಇದನ್ನ ಚಿಂತನೆ ಮಾಡಿವಿ. ಎಲ್ಲಾರು ಈ ಓವಿಗಳನ್ನ ಅಭ್ಯಾಸ ಮಾಡ್ರಿ, ಇನ್ನೂ ಚಿಂತನೆ ಮಾಡ್ರಿ. ಏನಂದ್ರೆ ನಾವು ಇನ್ನೂ ಡಿಟೇಲ್ ಆಗಿ ತಿಳ್ಕೊಂಡಾಗ ಆತ್ಮ ಅಂದ್ರೆ ಏನು ಅಂಬಂತಹದ್ದು ಅದು ನಾವು ಈಗ ಬ್ರಹ್ಮಸೂತ್ರಗಳಾಗ್ಲಿ ಅವನ್ನೆಲ್ಲಾ ಅಭ್ಯಾಸ ಮಾಡ್ಬೇಕು. ಅಂದ್ರ ನಮಗೇನಾಗ್ತದೆ, ಇದು ಅನುಭೂತಿಗೆ ಅನುಕೂಲ ಆಗ್ತದೆ. ಆದ್ರ ಅನುಭೂತಿ ಆದ್ಮೇಲೆ ಇದೆಲ್ಲ ಜ್ಞಾನ ಎಲ್ಲ ಏನಂದ್ರೆ ಶೂನ್ಯ ಆಗ್ತಂಬಂತಹದ್ ಮಹಾಸ್ವಾಮಿ ಹೇಳಿದ್ರು ಸದ್ಗುರು ಉಪದೇಶದೊಳಗ. ಹೇಳ ತಾತ್ಪರ್ಯ, ಇದೆಲ್ಲಾ ಗ್ರಂಥಗಳ ತಾತ್ಪರ್ಯ ಏನದಪ್ಪಾ ಅಂದ್ರ ಭಗವಂತ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ನಿನ್ ಒಳಗೆ ಇದ್ದಾನ. ನೀ ಹೊರಗೆ ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ಹೊರಗ್ ಹೋಗೋದಂದ್ರ ಬರೀ ಮನಿ ಬಿಟ್ಟು ಹೊರಗೆ ಹೋಗೋದಲ್ಲ. ಎಲ್ಲಾ ರೀತಿಯಿಂದ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು ಇವೆಲ್ಲ ಒಳಗಿನ ಕಡೆ ಟರ್ನ್ ಆದ್ವಂದ್ರ ಆ ಒಳಗಿದ್ದಂಥ ನಿನ್ನ ಚೈತನ್ಯ ಸ್ವರೂಪ ಚಿನ್ಮಾತ್ರೈಕ ರೂಪ. ಆ ಚಿನ್ಮಾತ್ರ ಅಂದ್ರ ಆ ಚಿತ್ ಅಂಬಂತಹದ್ದೇನದ ಶುದ್ಧ ಜ್ಞಾನ ಏನದ ಅದು ನಿನ್ ಒಳಗೆ ಅದ. ಅಷ್ಟೇ ನೀವು ಅದೇ ಚಿನ್ಮಾತ್ರ ಅಂದ್ರ ಅಷ್ಟೇ ಆ ಚಿದಾಕಾಶನೇ ನಿನ್ ಒಳಗದ, ಅದು ಬಿಟ್ಟು ಬ್ಯಾರೆ ಏನೂ ಇಲ್ಲ. ಚಿನ್ಮಾತ್ರ ಅಂದ್ರ ಬ್ಯಾರೆ ಏನಿಲ್ಲ, ಚಿನ್ಮಾತ್ರ ಅಂದ್ರೆ ಅಷ್ಟೇ ಆ ಚಿತ್ ಸ್ವರೂಪ ಮಾತ್ರ ನಿನ್ ಒಳಗದ ಅಂಬಂತಹದ್ದು ಈ ಇದ್ರೊಳಗ ಎಸೆನ್ಸ್ ಅದ. ನಾವು ಅಭ್ಯಾಸ ಏನ್ ಮಾಡ್ಬೇಕಪ್ಪಾ ಅಂತಂದ್ರ ನಿರಂತರ ಚಿಂತನೆ ಮಾಡುದು. ಹೆಂಗಪ್ಪ ಚಿಂತನೆ ಮಾಡೋದು? ಆ ಮತ್ ಒಳಗಿದ್ದಂತಹ ಸ್ವಸ್ವರೂಪದ ಏನ್ ಚಿನ್ಮಾತ್ರ ಅದ, ಆ ಚಿನ್ಮಾತ್ರಕ್ಕೆ ಏನಂತ ಕರೀತಾರ? ಚಿದಂಬರ ಅಂತ ಕರೀತಾರ. ಮಂತ್ರಾರ್ಥ ಸಾರ ಏನದ ಅದೇ ಅದ. ಚಿದಂಬರದ ಮಂತ್ರಾರ್ಥ ಸಾರ ಏನದ? ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು ಯಾವುದು ನಿನ್ನಲ್ಲಿ ಅದನೋ ಅದೇ ಚಿದಂಬರದ. ಹಂಗಾಗಿ ಆ ನಿರ್ಗುಣ ನಿರಾಕಾರ ವಸ್ತುದ ಚಿಂತನೆ ಹೆಂಗ್ ಮಾಡ್ಬೇಕು? ನಿರಂತರ ಚಿದಂಬರ ಅನ್ಕೋತ ಆ ವಸ್ತುದ ಚಿಂತನೆ ಮಾಡ್ಕೋತ ಇರೋದೆ ಏನಂದ್ರೆ ಇದು ಅಭ್ಯಾಸ ಮಾಡ್ಬೇಕು. ಈ ಅಭ್ಯಾಸದಲ್ಲಿ ನಮ್ದು ಪೂರ್ಣ ಶ್ರದ್ಧಾ ಭಕ್ತಿ ದೃಢ ನಿಶ್ಚಯ ಎಲ್ಲಾ ಇತ್ತಂದ್ರ ಅವಾಗ ನಮ್ಗ ಸದ್ಗುರು ಪ್ರಾಪ್ತಿ ಆಗ್ತದೆ. ನೋಡ್ರಿ ಇಲ್ಲಿ ಏನ್ ಹೇಳ್ತಾರ, ಗುರುಗಮ್ಯ ಠೇವ ಅಂತ ಹೇಳ್ಯಾರ. ಆದ್ರೆ ಗುರು ಕೃಪಾ ಇಲ್ದ ಗುರುಗಮ್ಯ ಇಲ್ಲ. ಹಂಗಾಗಿ ಗುರು ಕೃಪಾ ಪಡ್ಕೋಬೇಕಂತಂದ್ರ
ಗುರುಗಳ ಏನ್ ಮಾರ್ಗದರ್ಶನ ಮಾಡ್ಯಾರ, ಈ ಮಹಾಸ್ವಾಮಿ ಮಾಡ್ಯಾರ ಗುರುಗಮ್ಮೆ ಠೇವದ್ರೊಳಗ, ಆ ಮಾರ್ಗದ ಮೇಲೆ ನಿರಂತರ ಚಿಂತನೆ ಮಾಡಿ ಅಭ್ಯಾಸ ಮಾಡೋದೆ ಮುಂದ ಗುರುಗಮ್ಮೆ ಠೇವದ್ ಮುಂದಿನ ಹೋಗಿ ನಾಳೆ ತಗೊಂಬಣ. ಇದನ್ ಮತ್ತೊಮ್ಮೆ ನಾನು ಚಲೋತ್ನಾಗ ಅಭ್ಯಾಸ ಮಾಡಿ ಇನ್ನೂ ಡಿಟೇಲ್ ಆಗಿ ಎಲ್ಲರಿಗೂ ನಮ್ಮ ಮನಸ್ಸುಗಳಿಗೆ ಎಲ್ಲರಿಗೂ ಕನ್ವಿನ್ಸ್ ಆಗಂಗ ಚಿಂತನ್ ಮಾಡೋಣ ಅಂತ. ಜೈ ಚಿದಂಬರ.